ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ದೇವಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಹರಿ ಓಂ. ಅರ್ಜುನ, ನಯೋತ್ಸ್ಯೆ, ನಾನು ಯುದ್ಧ ಮಾಡೋದಿಲ್ಲ, ಎಲ್ಲ ಬಂಧುಗಳೇ ಇದ್ದಾರೆ, ಆದ್ದರಿಂದ ಬಂಧುಗಳನ್ನ ಕೊಂದ ಪಾಪ ನನಗೆ ಬಂದು ಬಿಡುತ್ತೆ, ಆದ್ದರಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಕೃಷ್ಣನಿಗೆ ಹೇಳಿ ರಥೋಪಸ್ಥ ಉಪಾವಿಶತ್. ವಿಸೃಜ್ಯ ಸಶರಂಚಾಪಹ ರಥೋಪಸ್ಥ ಉಪಾವಿಶತ್. ಬಿಲ್ಲು ಬಾಣಗಳನ್ನ ಕೆಳಗೆ ಬಿಸಾಕಿ ರಥದಲ್ಲಿ ಕೂತ. ಆಗ ಭಗವಂತ ಅವನಿಗೆ ಪ್ರಬೋಧವನ್ನ ಉಂಟು ಮಾಡ್ತಾ ಇದ್ದಾನೆ. ಸಮಗ್ರವಾದಂತಹ ಶಾಸ್ತ್ರಗಳ ತತ್ವವನ್ನ, ಶಾಸ್ತ್ರಗಳು ಯಾವುದನ್ನು ಹೇಳ್ತಾ ಇದೆ, ಶಾಸ್ತ್ರಗಳ ಸಾರ ಯಾವುದು ಅನ್ನೋದನ್ನು ತಿಳಿಸಿಕೊಡ್ತಾ ಆರಂಭದಲ್ಲಿ 3-4 ರೀತಿಯಲ್ಲಿ, ಒಂದು ಜೀವನಿಗೆ ಅಥವಾ ಆತ್ಮನಿಗೆ ನಾಶ ಇದೆ ಅನ್ನುವಂತಹ ಆಕ್ಷೇಪ ಇಟ್ಕೊಂಡು ಭಯದಿಂದ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೋ, ದೇಹ ಬಿದ್ದೋಗತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ದೇಹ ನಾಶ ಆಗಿಬಿಡುತ್ತೆ ಅನ್ನೋ ಭಯದಿಂದ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೋ, ಅಥವಾ ದೇಹ ಜೀವಗಳಿಗೆ ಭೇದ ಇಲ್ಲ, ಆದ್ದರಿಂದ ದೇಹ ಬಿದ್ರೆ ಜೀವವೂ ಹೋದ ಹಾಗೆ ಅನ್ನುವಂತಹ ಅನುಸಂಧಾನದಿಂದ ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೋ ಅರ್ಜುನ ಅನ್ನುವ 3-4 ಆಕ್ಷೇಪಗಳನ್ನ ಇಟ್ಟುಕೊಂಡು ಕೃಷ್ಣ ಉತ್ತರ ಕೊಟ್ಟ. ಆದ್ರೆ ಉತ್ತರ ಕೊಡುವಾಗ ಈ ಆಕ್ಷೇಪಗಳು ಯಾವುದು ಅರ್ಜುನನದ್ದಲ್ಲ ಅಂತಂದ್ರೆ, ಅಲ್ಲಿದ್ದಂತಹ ಅರ್ಜುನ ಅಧಿಕಾರಿ, ಉತ್ತಮ ದೇವತೆ, ಆದ್ದರಿಂದ ಅವನಿಗೆ ಆತ್ಮ ಜೀವನಿತ್ಯ ಹೌದೋ ಇಲ್ವೋ ಅನ್ನುವಂತಹ ವಿಷಯದಲ್ಲಿ ಡೌಟ್ಸ್ ಇಲ್ಲ. ಜೀವನಿತ್ಯ ಅಂತ ಗೊತ್ತಿದೆ, ದೇಹ ಅನಿತ್ಯ ಅಶಾಶ್ವತ ಅನ್ನೋ ತತ್ವ ಯಥಾರ್ಥವಾಗಿ ಇಂದ್ರಾವತಾರಿಯಾದ ಅರ್ಜುನರಿಗೆ ಗೊತ್ತೇ ಇದೆ. ಆದರೆ ನಮ್ಮಂಥವರನ್ನು ಉದ್ಧಾರ ಮಾಡ್ಬೇಕಲ್ಲ ಭಗವಂತ. ನಮಗೆ ಅರ್ಜುನನ ಆಕ್ಷೇಪವನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ನಮ್ಮನ್ನೆಲ್ಲರನ್ನ ಹೋಲ್ಸೇಲ್ ಆಗಿ ಉದ್ಧಾರ ಮಾಡಿ ನಮಗೆ ಯಥಾರ್ಥವಾದ ಜ್ಞಾನವನ್ನ ಕೊಡ್ಲಿಕ್ಕಾಗಿ ವ್ಯಾಸರೂಪದಿಂದ ಕೃಷ್ಣ ನಮಗೆ ಗೀತೆಯಲ್ಲಿ ಸ್ಪಷ್ಟವಾಗಿ ತತ್ವಗಳನ್ನ ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಏನಾಗಿದೆ, ಆರಂಭದಲ್ಲಿ ಜೀವ ಅಂತನ್ನೋದು ಅದು ಅನಿತ್ಯವಲ್ಲ, ಜೀವ ನಿತ್ಯ. ಯಾಕೆ? ನತ್ವೇವಾಹಂ ಜಾತು ನಾಸಂ ನತ್ವನ್ನೇಮೇ ಜನಾಧಿಪಾಹ ಅನ್ನುವ ವಾಕ್ಯದಿಂದ ಶ್ರೀಕೃಷ್ಣ ಏನು ಹೇಳಿದ್ದಾನೆ, ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ನಾನು ಪರಮನಿತ್ಯ ಅಂತ ಪ್ರಸಿದ್ಧನಾಗಿದ್ದೇನೆ. ಜಸ್ಟ್ ಲೈಕ್ ಮೀ, ಪರಮನಿತ್ಯನಾಗಿರತಕ್ಕಂತಹ ನನ್ನಂತೆ ನೀವೆಲ್ಲರೂ ನಿತ್ಯರು. ಅದು ಗೊತ್ತಾಯ್ತು ನಮಗೆ. ಪರಮನಿತ್ಯತ್ವಕ್ಕೂ ನಿತ್ಯತ್ವಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ, ಪರಮನಿತ್ಯನಾದಂತಹ ಭಗವಂತನಿಗೆ ದೇಹ ಬರುವ ಜನ್ಮ ಇಲ್ಲ, ದೇಹ ಹೋಗುವ ಮರಣ ಇಲ್ಲ, ಜನ್ಮ ಮರಣಗಳಿಲ್ಲ. ಜನ್ಮ ಮರಣ ಅಂದ್ರೆ ಏನು? ದೇಹ ಬರೋದನ್ನ ಹುಟ್ಟು ಅಂತ ಕರೀತಾರೆ, ದೇಹ ಹೋಗೋದನ್ನ ಮರಣ ಅಂತ. ಹಾಗೆ ಆ ದೇಹ ಬರೋದು ದೇಹ ಹೋಗೋದು ಅನ್ನುವಂತಹ ಒಂದು ಜನ್ಮ ಮರಣಗಳು ಭಗವಂತನಿಗಿಲ್ಲ. ಅವನು ಸ್ವರೂಪಭೂತವಾದಂತಹ ಶರೀರ, ಅಪ್ರಾಕೃತವಾದಂತಹ ಶರೀರ ಅವನದ್ದು ಅನ್ನುವುದೆಲ್ಲ ಕಾನ್ಸೆಪ್ಟ್ ಇಂದ ಭಗವಂತನನ್ನ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಉಪನಿಷತ್ತು ಚೇತನರಿಗೂ ಪರಮಚೇತನ, ನಿತ್ಯರಲ್ಲಿ ಪರಮನಿತ್ಯ ಅಂತ ದೇವರ ಸ್ವರೂಪವನ್ನ
ತಿಳಿಸಿಕೊಡ್ತಾ ಇದೆ. ಅಲ್ಲಿ ಮುಗೀತು. ಅಂದ್ರೆ ಜೀವ ನಿತ್ಯ ಅನ್ನುವಂತಹ ವಿಷಯದಲ್ಲಿ ನಮ್ ಕ್ಲಾರಿಟಿ ಬಂದಾಯ್ತು. ಈಗ ಎರಡನೇ ವಿಷಯದಲ್ಲಿ ಯಾವುದು? ದೇಹನಾಶ ಭಯಾದಿತಿ ದ್ವಿತೀಯ ಪಕ್ಷಂ ನಿರಾಹ. ಈಗ ಎರಡನೇ ಪಕ್ಷ ಯಾವುದು ಅಂತಂದ್ರೆ ದೇಹನಾಶ ಆಗಿಬಿಡುತ್ತೆ ಅನ್ನುವ ಭಯದಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಏನಾದ್ರೂ ಹಠ ಮಾಡ್ತಾನೆ, ನಿರಾಕರಣೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾನೆ. 13ನೇ ಶ್ಲೋಕ ಸಾಂಖ್ಯಯೋಗದಲ್ಲಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಕೃಷ್ಣ ಹೇಳ್ತಾನೆ, ಈಗ ನಾವೇ ಇದ್ದೇವಲ್ಲ, ಚಿಕ್ಕ ವಯಸ್ಸಿದ್ದಾಗ ನಾವು ಫೋಟೋ ನೋಡ್ತಾ ಇರ್ತೇವೆ. ಓ, ನಾನು ಮಗುವಾಗಿದ್ದಾಗ ಹೇಗಿದ್ದೆ ನೋಡು, ಸ್ವಲ್ಪ ಬೆಳೆದ ಮೇಲೆ ಹೇಗಾದೆ ನೋಡು, ಇನ್ನೂ ಸ್ವಲ್ಪ ದೊಡ್ಡವನಾದ ಮೇಲೆ ಹೇಗಾದೆ ನೋಡು, ಇವಾಗ ಹೇಗಿದ್ದೀನಿ ನೋಡು ಅಂತ ನಾವೇ ಕಂಪೇರ್ ಮಾಡ್ತಾ ಇರ್ತೀವಿ. ನಾವು ಚಿಕ್ಕವರಿದ್ದಾಗ ನಮ್ಮ ದೇಹ ಹೇಗಿತ್ತು, ಕುಮಾರಾವಸ್ಥೆಯಲ್ಲಿದ್ದಾಗ ಚಿಕ್ಕ ಮಕ್ಕಳಾಗಿದ್ದಾಗ ದೇಹ ಹೇಗಿತ್ತು, ಯೌವನಕ್ಕೆ ಬಂದಾಗ ದೇಹ ಇಲ್ಲ, ಚೇಂಜ್ ಆಗ್ಬಿಟ್ಟಿದೆ. ಅದೇ ಯೌವನಕ್ಕೆ ಬಂದು ಪೂರ್ಣ ಮೆಚೂರ್ ಆಗಿ ಅದೇ ದೇಹ ಪರಿಪೂರ್ಣವಾದ ವೃದ್ಧಾಪ್ಯಾವಸ್ಥೆಗೆ ಬಂದಾಗ ಇನ್ನೂ ಚೇಂಜ್ ಆಗಿರುತ್ತದ್ರಲ್ಲಿ ಅಲ್ವಾ. ಯೌವನಾವಸ್ಥೆಯಲ್ಲಿದ್ದಾಗ ಕುಮಾರಾವಸ್ಥೆಯಲ್ಲಿದ್ದ ಶರೀರ ಇಲ್ಲ, ತುಂಬಾ ವಯಸ್ಸಾದಾಗ ಕುಮಾರಾವಸ್ಥೆ ಅಥವಾ ಯೌವನಾವಸ್ಥೆಯಲ್ಲಿದ್ದಂತಹ ಶರೀರ ಇಲ್ಲ. ಶರೀರ ಬದಲಾಗ್ತಾ ಇದೆ. ಆ ಶರೀರ ಬದಲಾಗ್ತಾ ಇರೋದ್ರಿಂದ ನಮಗೆ ಅಂದ್ರೆ ಜೀವನಿಗೆ ಏನಾದ್ರೂ ದುಃಖ ಬರುತ್ತಾ? ಅಯ್ಯಯ್ಯೋ ಅಂತ ನಾವು ಅಳ್ತೇವ? ಶೋಕ ಇದೆಯಾ? ಅಯ್ಯಯ್ಯೋ ಇನ್ 20 ವರ್ಷ ಆದ್ಮೇಲೆ ನಂಗೆ 60 ವರ್ಷ ಆಗ್ಬಿಡುತ್ತೆ, ಅವಾಗ ನನ್ನ ಶರೀರ ಈಗಿರೋ ಶರೀರ ಹೊರಟೋಗುತ್ತೆ, ಕೂದಲೆಲ್ಲ ಈಗ್ಲೇ ಆಗೋಗಿದೆ, ಕೂದಲೆಲ್ಲ ಬೆಳ್ಳಗಾಗೋಗುತ್ತೆ, ಹಲ್ಲೆಲ್ಲ ಬಿದ್ದೋಗುತ್ತೆ ಎಂಬುದಾಗಿ ನಾವೆಲ್ಲ ಏನಾದ್ರೂ ದುಃಖ ಪಡ್ತೀವ, ಶೋಕ ಪಡ್ತೀವ? ಇದು ಪರಿಪೂರ್ಣವಾದ ವೇದಾಂತ. ಇದೆಲ್ಲ ಸಾಧಕರಿಗೆ, ಜ್ಞಾನಿಗಳಿಗೆ, ಆ ಲೆವೆಲ್ನಲ್ಲಿ ಆಲೋಚನೆಯನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅರ್ಥ ಆಗುತ್ತೆ. ನಮ್ಮಂತಹ ಸಾಮಾನ್ಯರು ಇನ್ನು ಆ ಲೆವೆಲ್ಗೆ ರೀಚ್ ಆಗಿಲ್ಲ. ಆದ್ದರಿಂದ ಏನಪ್ಪಾ ಕೃಷ್ಣ ಏನೇನೋ ಹೇಳ್ತಾ ಇದ್ದಾನಲ್ಲ ಅಂತ. ಆಕ್ಚುಯಲ್ ಆಗಿ ಪ್ರಪಂಚದ ನಿಜವಾದ ವಾಸ್ತವ ಸತ್ಯಗಳನ್ನು ಭಗವಂತ ಹೇಳ್ತಾ ಇರೋದು. ಬಟ್ ಅದನ್ನ ಅಕ್ಸೆಪ್ಟೆನ್ಸಿ ನಮಗಿಲ್ಲ. ಯಾಕೆ ಅಂತಂದ್ರೆ ನಾವು ನೋಡುವ ಪ್ರಪಂಚ, ನಮ್ಮ ಫೀಲಿಂಗು, ನಮ್ಮ ಎಕ್ಸ್ಪೀರಿಯನ್ಸು, ನಮ್ಮ ಅನುಭವ ಎಲ್ಲ ಇದಕ್ಕಿಂತ ಕ್ವೈಟ್ ಡಿಫರೆಂಟ್. ಆದ್ದರಿಂದ ನಮಗೆಲ್ಲ ಅಷ್ಟು ಸುಲಭಕ್ಕಿದು ಒಳಗೆ ಇಳಿಯೋದಿಲ್ಲ, ಅರ್ಥ ಆಗೋದಿಲ್ಲ. ಆದ್ರೆ ನಿಜವಾದ ಪ್ರಪಂಚದ ಜೀವನದ ಅಲ್ಟಿಮೇಟ್ ಟ್ರೂತ್ ಅಂತಾರಲ್ಲ, ಪರಮ ಸತ್ಯ, ಕೃಷ್ಣ ಹೇಳ್ತಾ ಇರೋ ಇದನ್ನ ಆದಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಬಿಟ್ರೆ ಜೀವನ ಸಾರ್ಥಕ ಆಗ್ಬಿಡುತ್ತೆ. ಯಾಕೆ ದುಃಖ ಪಡೋದಿಲ್ಲ ಅವನು ಅಂದ್ರೆ ಅವನಿಗೊಂದು ಧೈರ್ಯ ಇದೆ. ಏನು ಧೈರ್ಯ ಅಂದ್ರೆ ಈ ಒಂದು ಏಜ್ ಕಂಪ್ಲೀಟ್ ಆದ್ಮೇಲೆ ಆ ವಯಸ್ಸಿಗೆ ಅನುಗುಣವಾಗಿ ಶರೀರ ಚೇಂಜ್ ಆಗುತ್ತೆ. ಅವಾಗ ಈ ಶರೀರ ಇದೆ, ದೇಹನೇ ಬಿದ್ದೋಗತ್ತೆ ಅಂತಿಲ್ಲ. ಪುಟ್ಟ ಮಗುವಾಗಿದ್ದಾಗ ತೊಡೆ ಮೇಲೆ ಮಲ್ಕೊಳ್ತಾ ಇತ್ತು, ಸ್ವಲ್ಪ ದೊಡ್ಡದಾದ ಮೇಲೆ ತೊಡೆಯ ಮೇಲೆ ತಲೆ, ಮಿಕ್ಕದ್ದೆಲ್ಲವೂ ನೆಲದ ಮೇಲಿತ್ತು. ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಹಾಸಿಗೆ ಮೇಲೆ ಮಲಗುವಂತೆ ಆಯಿತು ಅಲ್ವಾ. ದೇಹಗಳು ಬದಲಾದ್ರೂ ಕೂಡ ದೇಹದ ಮೇಲಿನ ಒಂದು ಅಭಿಮಾನವಾಗ್ಲಿ ಅಥವಾ ದೇಹವೇ ಬೇರೆ ಆಗ್ಬಿಡುತ್ತೆ ಅನ್ನುವಂತಹ ದುಃಖವಾಗ್ಲಿ ಇಲ್ಲ. ಮಗುವಾಗಿದ್ದಾಗ, ಯೌವನದಲ್ಲಿ ಬಂದಾಗ
ಕುಮಾರಾವಸ್ಥೆಯಲ್ಲಿದ್ದಾಗ ಎಲ್ಲ ಇಲ್ಲ. ಯಾಕೆ ಅಂದ್ರೆ ಆ ಚೇಂಜಸ್ ನಾನು ಫೀಲ್ ಮಾಡ್ತಾ ಇದ್ದೀನಿ. ಐ ಆಮ್ ಕ್ವೈಟ್ ಕಂಫರ್ಟಬಲ್ ವಿತ್ ದಟ್ ಚೇಂಜ್. ನನಗೆ ಆ ಪರಿವರ್ತನೆಯೊಂದಿಗೆ ತುಂಬಾ ಚೆನ್ನಾಗಿ ನನಗೆ ಒಂಥರ ಸಂತೋಷ ಆಗ್ತಾ ಇದೆ. ನನಗೆ ನಾನ್ ಮೆಚೂರ್ ಆಗ್ತಾ ಇದ್ದೇನೆ, ನನಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಪರಿಪಕ್ವತೆ ಬರ್ತಾ ಇದೆ, ನನ್ನ ದೇಹ ಪರಿಪಕ್ವ ಆಗ್ತಾ ಇದೆ, ಎಲ್ಲ ಅನುಭವಗಳನ್ನ ಪಡೆದು ದೇಹ ಪರಿಪಕ್ವ ಆಗ್ತಾ ಇದೆ, ಸುಖ ದುಃಖಗಳನ್ನ ನೋಡಿ ಅನ್ನುವಂತಹ ಕಂಫರ್ಟ್ ಝೋನ್ ಜೀವ ಹೊಂದಿಬಿಡ್ತಾನೆ. ಆದ್ದರಿಂದ ಅವನಿಗೆ ದುಃಖ ಆಗೋದಿಲ್ಲ. ದುಃಖ ಪಡುವ ಅವಶ್ಯಕತೆ ಆ ಜೀವನಿಗೆ ಅಲ್ಲಿ ಇಲ್ವೇ ಇಲ್ಲ. ಇದರಿಂದ ಎಷ್ಟು ಚೆನ್ನಾಗಿ ಕೃಷ್ಣ ನಮಗೆ ಅಡ್ವೈಸ್ ಮಾಡ್ತಾನೆ. ತುಂಬಾ ಸುಂದರವಾಗಿ ತತ್ವ ಹೇಳ್ತಾ ಇದ್ದ ನೋಡಿ ಕೃಷ್ಣ ಇಲ್ಲಿ. ಬಾಲ್ಯಾವಸ್ಥೆ ಹೋದ ಮೇಲೆ ತಾರುಣ್ಯಾವಸ್ಥೆ ಬರುತ್ತೆ, ತಾರುಣ್ಯಾವಸ್ಥೆ ಹೋದ ಮೇಲೆ ಒಳ್ಳೆಯ ಮಿಡಲ್ ಏಜ್ ಬರುತ್ತೆ, ಅದೂ ಹೋದ್ಮೇಲೆ ಮುಪ್ಪು ಬರುತ್ತೆ. ಆ ದೇಹದಲ್ಲಿರುವ ಚೇಂಜಸ್ ಅನ್ನು ನೋಡಿ ನಮಗೇನಾದ್ರೂ ದುಃಖವಾಗುತ್ತಾ? ಅದು ಸಮಾಧಾನ, ದುಃಖ ಇಲ್ಲ ಅಂತ. ಯಾಕೆ ದುಃಖ ಇಲ್ಲ ಅಂತಂದ್ರೆ ದೇಹ ಇದೆ. ಕೃಷ್ಣ ಅಂತಾನೆ, ಅದೇ ರೀತಿಯಾದ ನಿನ್ನ ಬುದ್ಧಿಯನ್ನ ಮರಣಕ್ಕೂ ಅಪ್ಲಿಕಬಲ್ ಮಾಡ್ಕೋ, ಮರಣಕ್ಕೂ ಅಪ್ಲೈ ಮಾಡ್ಕೋ ನೀನದನ್ನ. ಎಷ್ಟು ಚೆನ್ನಾಗಿ ಕನ್ವೆ ಮಾಡ್ತದ ನೋಡಿ ಕೃಷ್ಣ. ಇಲ್ಲಿ ದೇಹಗಳು ಚೇಂಜ್ ಆದಾಗ, ದೇಹದಲ್ಲಿ ಬದಲಾವಣೆಗಳಾದಾಗ, ವ್ಯತ್ಯಾಸಗಳಾದಾಗ ಒಪ್ಪಿಕೊಂಡು ಹೋಗುವಂತಹ ನೀನು ದೇಹವೇ ಹೋಗ್ಬಿಡುತ್ತೆ ಅಂತನ್ನುವಾಗ ದುಃಖ ಪಡೋದು ಯಾಕೆ? ಅದಕ್ಕಂತಾನೆ ದೇಹವೇ ಇಲ್ವಲ್ಲ ಅಂದ್ರೆ, ಅಲ್ಲೋ ಹುಚ್ಚ, ಬಾಲ್ಯಾವಸ್ಥೆಯಲ್ಲಿದ್ದ ಶರೀರ ಬದಲಾಯಿತು, ಯೌವನಾವಸ್ಥೆಗೆ ಬಂತು, ಯೌವನಾವಸ್ಥೆಯಲ್ಲಿದ್ದಂತಹ ಶರೀರ ಮಧ್ಯ ವಯಸ್ಸಿಗೆ ಬಂತು, ಮಧ್ಯ ವಯಸ್ಸಲ್ಲಿದ್ದಂತಹ ಶರೀರ ಮುಪ್ಪಿನಾವಸ್ಥೆಗೆ ಬಂತು, ಮುಪ್ಪಿನಾವಸ್ಥೆಗೆ ಬಂದ ಶರೀರ ಬಿದ್ದ ಮೇಲೆ ಮತ್ತೆ ಬಾಲ್ಯಾವಸ್ಥೆಯ ಶರೀರ ಬರುತ್ತಲ್ಲ, ತಥಾ ದೇಹಾಂತರ ಪ್ರಾಪ್ತಿ. ಹಾಗೆ ದೇಹದಲ್ಲಿರುವಂತಹ ಜೀವನಿಗೆ ಬಾಲ್ಯಾವಸ್ಥೆ, ಕೌಮಾರಾವಸ್ಥೆ, ಯೌವನಾವಸ್ಥೆ, ಮಧ್ಯವಯಸ್ಕತನ, ಜರ, ಮುಪ್ಪಿನ ಅವಸ್ಥೆ ಎಲ್ಲ ಬಂದಾಗ ದುಃಖ ಪಡೋದಿಲ್ವೋ ಅಯ್ಯಯ್ಯೋ ಅಂತ. ಅದೇ ರೀತಿಯಲ್ಲೇ ದೇಹ ಕೆಳಗೆ ಬಿದ್ದಾಗಲೂ, ನಾಳೆ ದೇಹ ಕೆಳಗೆ ಬಿದ್ದೋಗತ್ತೆ ಎನ್ನುವಾಗಲೂ ದುಃಖ ಪಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇನ್ನೊಂದು ದೇಹ ಬರುತ್ತಲ್ಲ, ಹೊಸ ದೇಹ. ಇಲ್ಲಿ ತನಕ ಈ ಹಾಳಾಗಿ ಹೋದ, ವ್ಯವಸ್ಥೆ ಕೆಟ್ಟು ಹೋದ, ನಟ್ಟು ಬೋಲ್ಟ್ಗಳು ಲೂಸ್ ಆಗಿರತಕ್ಕ ದೇಹಕ್ಕಿಂತಲೂ ಇನ್ನೊಂದು ಹೊಸದಾದ ಶರೀರ ಬರುತ್ತೆ ಸಾಧನೆ ಮಾಡಲಿಕ್ಕೆ ಅನ್ನುವ ಸಂತೋಷವನ್ನ ಪಡಬೇಕು. ಆದ್ದರಿಂದ ಯಾರಿಗೆ ದುಃಖ ಆಗೋದಿಲ್ಲ ಅಂದ್ರೆ ಕೃಷ್ಣ ಅಂತಾನೆ, ಧೀರಸ್ತತ್ರ ನ ಮುಹ್ಯತಿ. ಯಾರು ಜ್ಞಾನಿ ಇದ್ದಾನೆ, ಯಾರಿಗೆ ಯೋಗ್ಯರಾದ ಗುರುಗಳ ಮೂಲಕ ಶಾಸ್ತ್ರದ ಅರ್ಥ ಗೊತ್ತಾಗಿದೆ, ಪ್ರಪಂಚದ ಸತ್ಯ ಗೊತ್ತಾಗಿದೆ, ಅವನಿಗೆ ಮೋಹ ಅನ್ನೋದು ಬರೋದಿಲ್ಲ. ಯಾಕೆ ಅಂತಂದ್ರೆ ದೇಹ ಅನ್ನೋದು ಅನಿತ್ಯ, ದೇಹ ಅನ್ನೋದು ಬೀಳಲೇಬೇಕು. ಆತ್ಮ ಅನಾದಿ ನಿತ್ಯನಾದ್ದರಿಂದ ಹಿ ವಿಲ್ ಕಂಟಿನ್ಯೂಸ್ ದಿಸ್ ಜರ್ನಿ ಟುವರ್ಡ್ಸ್ ಡಿಫರೆಂಟ್ ಬಾಡೀಸ್. ಅವನ ಜರ್ನಿ ಕಂಟಿನ್ಯೂ ಆಗುತ್ತೆ. ಎಲ್ಲಿ ಹೋಗ್ತಾನೆ? ಬೇರೆ 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 ಶರೀರಗಳು, ನಾವು ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಚಿತ್ರ ವಿಚಿತ್ರವಾದ ಶರೀರಗಳ ಕಡೆಗೆ ಅವನ ಪ್ರಯಾಣ ಮುಂದುವರಿತಾ ಇದೆ. ದುಃಖ ಪಡಬಾರದು ಅಂತಾನೆ ಕೃಷ್ಣ ಅವಾಗ. ಆದ್ದರಿಂದ ಅರ್ಜುನ, ಬಂಧುಗಳು ಸತ್ತಾಗ ಬಂಧುಗಳ ದೇಹನಾಶ ಆಗತ್ತೆ ಅನ್ನುವಂತಹ ಕಾರಣ ಇಟ್ಕೊಂಡು ನೀನ್ ದುಃಖ ಪಡ್ತೀಯ ಅಂದ್ರೆ ನಿನ್ನಂತ ಅಜ್ಞಾನಿ ಮತ್ತೊಬ್ಬ ಇಲ್ಲ. ಆ ಬಂಧುವಿಗೆ ಇನ್ನು ಹೊಸ 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 ದೇಹಗಳು ಬರ್ತಾ ಇರುತ್ತೆ. ಆ ದೇಹದ ಒಳಗಿರುವ ಆತ್ಮ ಒಬ್ಬನೇ ಆದ್ದರಿಂದ ಆತ್ಮನಿಗೆ ನೂರಾರು ಶರೀರಗಳು ಬರ್ತಾ ಇರುತ್ತೆ. ಆದ್ದರಿಂದ ಟೆನ್ಷನ್ ಮಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ಕೃಷ್ಣ ಹೀಗೆ ಹೇಳಿದ್ರೆ ಅರ್ಜುನ ಹತ್ರ ಅದಕ್ಕೊಂದು ಉತ್ತರ ಇದೆ. ಅಲ್ಲಪ್ಪ, ನೀನು ಹೇಳ್ತಾ ಇರ್ತಕ್ಕಂತಹ ಈ ಮಾತು ಯಾಕೋ ಸರಿ ಇಲ್ಲ.
ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ. ಈಗ ಬಾಲಕನಾಗಿದ್ದಾಗ, ಒಳ್ಳೆ ಯೌವನಕ್ಕೆ ಬಂದಾಗ, ಒಳ್ಳೆ ಕೌಮಾರಾವಸ್ಥೆಗೆ ಬಂದಾಗ, ಯೌವನಕ್ಕೆ ಬಂದಾಗ, ಮುಪ್ಪು ಬಂದಾಗ ದೇಹಗಳು ಚೇಂಜ್ ಆಗಲಿಲ್ಲ, ದೇಹದಲ್ಲಿ ಬದಲಾವಣೆ ಆಯ್ತಷ್ಟೇ. ಅಂದ್ರೆ ಅವಸ್ಥಾ ಹಾನಿ ಆಯ್ತು. ಬಾಲ್ಯಾವಸ್ಥೆ ಹೋಯ್ತು, ಕೌಮಾರಾವಸ್ಥೆ ಹೋಯ್ತು, ಯೌವನಾವಸ್ಥೆ ಹೋಯ್ತು, ಜರಾವಸ್ಥೆ ಬಂತು. ಅಂದ್ರೆ ಅವಸ್ಥೆಗಳು ಮಾತ್ರ ಬೇರೆ ಆಯ್ತು. ಊರಿ ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಓಡ್ತಾ ಇದ್ದೆ, ಇವಾಗ ಕೂಡ್ಬೇಕು ಅಂದ್ರೆ ಅದೇ ಮಂಡಿ ಅದೇ ಕಾಲು ನೋವ್ತಾ ಇದೆ. ಕಾಲು ಇವಾಗ ಕೆಳಗ್ ಕೂಡ್ಲಿಕ್ಕೆ ಆಗೋದಿಲ್ಲ, ಮಂಡಿ ನೋವು ಬರುತ್ತೆ, ಅನಿವಾರ್ಯವಾಗಿ ಕೆಳಗ್ ಕೂಡ್ಲೇಬೇಕಲ್ಲ ಅಂತ ನಾವ್ ಹೇಳೋದು. ಗಂಟಾನುಗಟ್ಲೆ ಕೂತ್ಕೊಂಡು ಪಾಠ ಪ್ರವಚನ ದೇವರ ಪೂಜೆ ಎಲ್ಲ ಮಾಡ್ತಾ ಇದ್ದಂತ ನಾನು ಈಗ 2 ನಿಮಿಷ ಕೂತ್ಕೊಂಡ್ರೆ ಸ್ವಲ್ಪ ನೋವು ಬರುತ್ತೆ, ಬ್ಯಾಕ್ ಪೇನ್ ಇದೆ. ದೇಹ ಇದೆಯೋ ಇಲ್ವೋ? ದೇಹದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಆದ್ರೆ ಮರಣ ಬಂದಾಗ ದೇಹನೇ ಇಲ್ದಂಗ ಆಗ್ಬಿಡುತ್ತಲ್ಲ. ಇಲ್ಲಿ ತನಕ ಇದ್ದಂತಹ ಒಂದು ಶರೀರವೇ 100% ನಾಶ ಆಗಿ ಇದಕ್ಕಿಂತ ತುಂಬಾ ಡಿಫರೆಂಟ್ ಆದಂತಹ ಶರೀರ ಬಂದ್ಬಿಡುತ್ತೆ. ಇಲ್ಲಿ ಹಾಗಿಲ್ಲ. ಸಾವಿಗೂ ಬದುಕಿಗೂ ಕೃಷ್ಣ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿರೋದೇ ಸರಿಗಿಲ್ಲ ಅಂತ ಅರ್ಜುನ ವಾದ ಮಾಡ್ತಾನೆ. ದೇಹ ಮಾತ್ರ ಚೇಂಜ್ ಆಯ್ತು, ಬಟ್ ದೇಹ ಅನ್ನೋದು ಕೆಳಗೆ ಬೀಳಲಿಲ್ಲ. ಇಲ್ಲಾದ್ರೆ ದೇಹವೇ ಚೇಂಜ್ ಆಗ್ಬಿಡುತ್ತೆ. ಮರಣದಲ್ಲಿ ದೇಹವೇ ಇಲ್ಲ, ಟೋಟಲಿ ಹೊಸ ಶರೀರ ಬಂದು ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾಕಯ್ಯ ಅದಕ್ಕೂ ಟೆನ್ಷನ್ ಮಾಡ್ಕೊಂತೀಯಾ? ಏನಾಯ್ತಪ್ಪ ಇದರಿಂದ ನಿನಗೆ? ಪ್ರಾಬ್ಲಮ್ ಏನಾಯ್ತು? ನಾವು ಹೇಳಿದ್ದೇನು? ಜರಾವಸ್ಥೆ. ಜರಾವಸ್ಥೆ ಅಂದ್ರೇನು? ತುಂಬಾ ಓಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವ್ಯವಸ್ಥೆ, ದೇಹದಲ್ಲಿ ಏನೋ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಇನ್ನು ಮರಣ, ಅದ್ ಎರಡಕ್ಕೂ ಕೂಡ ಸ್ವಲ್ಪ ಸ್ಲೈಟ್ ಡಿಫರೆನ್ಸ್ ಇದೆ. ಮರಣ ಅಂದ್ರೆ 100% ನಿಲ್ಲು, ವೃದ್ಧಾಪ್ಯ ಅಂದ್ರೆ ಏನೋ ಸ್ವಲ್ಪ ಅಲ್ಲಾಡ್ತಾ ಇದೆ ಅಂತ ಅರ್ಥ. ದುಃಖಕ್ಕೇನ್ ಕಾರಣ ಅದ್ರಲ್ಲಿ ಅಲ್ವಾ? ಸತ್ರೆ ಚೆನ್ನಾಗಿತ್ತು ರೀ, ಸುಮ್ಮನೆ ಪ್ರಾಣ ಹೋಗ್ತಾ ಇದೆ. ನಾವೇ ಅಂದ್ಬಿಡ್ತೀವಿ ಒಂದೊಂದ್ಸಲ, ಪ್ರಾಣ ಹೋಗ್ತಾ ಇದೆಯಪ್ಪ, ಒಂದ್ಸಲ ಸತ್ತೋಗ್ಬಿಟ್ರೆ ಸಾಕು ಅಲ್ವಾ? ನಾವೇ ನಮ್ಮದ್ದೇ ಮಾತು, ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. ಆ ಬೆನ್ನೋ ಪ್ರಾಣ ತೆಗಿತಾ ಇದೆ, ಕಾಲೋ ಎಳಿತಾ ಇದೆ, ಕೈಗಳೋ ಮೇಲೆ ತಕ್ಕೆ ಆಗ್ತಾ ಇಲ್ಲ, ಕಿವಿನೋ ಕೇಳ್ತಾನೆ ಇಲ್ಲ, ಕಣ್ಣು ನೋಡ್ತಾನೆ ಇಲ್ಲ, ಚಕ್ಲಿ ಮಾತ್ರ ಹಲ್ಲು ಕಟ 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 ಆಗಿತಾ ಇದೆ, ಆನಂದವಾಗಿದೆ. ಇದೆಲ್ಲ ನೆಟ್ಟಿಗಿಲ್ದ ಇದ್ರು ಕೂಡ ನಾಲ್ಗೆ ಮಾತ್ರ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆ ನಮ್ದೆಲ್ಲ ವ್ಯವಸ್ಥೆಗಳು ಹಾಗೆ. ಹೀಗಿರುವಾಗ ಯಾಕೆ ದುಃಖ ಪಡೋದು? ಯಾಕೆ? ನಿಷ್ಕದಾನೇನ ಪಟಗ್ರಹಣ ದೃಷ್ಟೇ, ಕೃಷ್ಣ ಹೇಳ್ತಾನೆ ಇಲ್ಲಿ. ದುಃಖಕ್ಕೇನಪ್ಪ ಕಾರಣ? ದೇಹ ಇದೆ, ದೇಹ ಹೋಗಿದೆ, ಅಷ್ಟೇ ವ್ಯತ್ಯಾಸ. ಅಳೋದ್ಯಾಕೆ ಅದಕ್ಕೆ? ಇವಾಗ ಹೊಸ ಬಟ್ಟೆ ಬೇಕು ಅಂತಂದ್ರೆ ದುಡ್ಡು ಕೊಡ್ಬೇಕು. ನೀವು ದುಡ್ಡು ಕೊಟ್ರಿ, ಅಂಗಿ ಚೆನ್ನಾಗಿದೆ, ಇದು ಯಾವ್ದೋ ಒಂದು ಸೀರೆ ಚೆನ್ನಾಗಿದೆ, ಅಥವಾ ಇದು ಯಾವ್ದೋ ಡ್ರೆಸ್ ಚೆನ್ನಾಗಿದೆ ಅಂತ ಅಂಗಡಿಗೆ ಹೋಗಿ ಡ್ರೆಸ್ ಚೆನ್ನಾಗಿದೆ ಅಂತ ದುಡ್ಡು ಕೊಟ್ರಿ, ಹೊಸ ಡ್ರೆಸ್ ಮನೆಗೆ ಬಂತು, ಅಯ್ಯಯ್ಯೋ ದುಡ್ಡೇ ಹೊರಟೋಯ್ತಲ್ಲಪ್ಪ ಅಂತ ಯಾರಾದ್ರೂ ಹೊಳ್ತಾರ? ಹಳೆ ಅಂಗಿ ಬಿಸಾಕದೆ ಹೊಸ ಅಂಗಿ ಸೂಪರ್ ಆಗಿದೆ ಹಾಕೊಂಡೆ, ನೀವೇ ಹೇಳೋದು ಅಯ್ಯಯ್ಯೋ ದುಡ್ಡು ಹೊರಟೋಯ್ತು, ಈ ಅಂಗಿಗೋಸ್ಕರ ದುಡ್ಡು ಹೊರಟೋಯ್ತಲ್ಲ. ಯಾರು ಹೇಳಲ್ಲ.
ಹಳೆ ಅಂಗಿ ಅರ್ಧವಾಗಿತ್ತರಿ, ಏನು ಉಪಯೋಗ ಆಗಿರ್ಲಿಲ್ಲ. ಆ ಅಂಗಿ ಬಿಸಾಕಿದ್ರೆ ನೋಡಿ, ದುಡ್ಡು ಕೊಟ್ಟೆ, ಏನೋ 100-200 ರೂಪಾಯಿ ಹೆಚ್ಚು ಕಡಿಮೆ ಆಯ್ತು, ಹೊಸ ಅಂಗಿ ಹಾಕಂತೀವಿ ನೋಡಿ ಇವಾಗ ಅಂತ ನಾವೇ ಅಂತೀವಿ. ದುಃಖಕ್ಕೆ ಅವಕಾಶ. ಹಳೆ ಅಂಗಿ ಹೋದದ್ದಕ್ಕೆ ಯಾರೂ ಅಳೋದಿಲ್ಲ, ದುಃಖ ಪಡೋದಿಲ್ಲ. ದುಃಖ ಪಟ್ಟ ಅಂದ್ರೆ ಅವನು ಮೂರ್ಖ ಅಂತ ಅರ್ಥ. ಅಂಗಿ ಅಂತ ಹಾಕೊಂಡ ಮೇಲೆ ಆಫ್ಟರ್ ಸಮ್ ಟೈಮ್ ಅದು ಹಾಳಾಗಲೇಬೇಕು. ಅಂಗಿಗಳನ್ನ ಹಾಕಿಕೊಂಡ ಮೇಲೆ ಅಂಗಿನೋ ಬಟ್ಟೆನೋ ಯಾವುದೋ ಒಂದು ನೂತನ ವಸ್ತ್ರ ಅಂತ ತಗೊಂಡ್ರೆ, ಇನ್ನೊಂದು ನೂತನ ವಸ್ತ್ರ ಬರೋ ತನಕ ಇದು ನೂತನ. ಒಂದು 2-3 ಸಲ ಯೂಸ್ ಮಾಡ್ಬಿಟ್ರೆ ಕಲರ್ ಶೇಡ್ ಆಗ್ತಾ ಬಂದ್ರೆ ಇನ್ನೊಂದ್ 2 ಸಲ ಯೂಸ್ ಮಾಡ್ಬೋದು, ಆಮೇಲೆ ಆಚೆ ಬಿಸಾಕ್ ಬಿಡ್ಬೋದು. ನಾವು ಅದನ್ನ ನಾವೇ ಅಂತೀವಲ್ಲ. ಆದ್ದರಿಂದ ಹೊಸ ಅಂಗಿ ಕೊಂಡುಕೊಂಡು ಹಳೆ ಅಂಗಿಯನ್ನ ಹೊರಗೆ ಹಾಕುವಾಗ ಯಾರೂ ದುಃಖ ಪಡೋದಿಲ್ಲ. ದುಃಖ ಪಟ್ರೆ ಮೂರ್ಖ. ಆದ್ದರಿಂದ ಎಷ್ಟು ಚೆನ್ನಾಗಿ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಹೇಗೆ ಬಾಲ್ಯಾವಸ್ಥೆ, ಕೌಮಾರಾವಸ್ಥೆ, ಮಧ್ಯವಯಸ್ಕಾವಸ್ಥೆ, ಯೌವನಾವಸ್ಥೆ, ಜರಾವಸ್ಥೆ ಇತ್ಯಾದಿಗಳಲ್ಲಿ ದೇಹ ಬದಲುಗೊಂಡಾಗ ದುಃಖ ಆಗೋದಿಲ್ಲವೋ, ಅದೇ ಮೆಚುರಿಟಿ ಲೆವೆಲ್ನ ಕ್ಯಾರಿ ಓವರ್ ಮಾಡಬೇಕು. ವೃದ್ಧಾಪ್ಯಾವಸ್ಥೆಯ ನಂತರದಲ್ಲಿ ಈ ಹಳೆ ಅಂಗಿ ಅನ್ನೋದು ಜೀರ್ಣವಾಗತ್ತೆ, ಈ ಹಳೆ ಅಂಗಿ ಅನ್ನೋದು ಹರಿದು ಹೋಗುತ್ತೆ, ಇನ್ನು ಯೂಸ್ ಮಾಡ್ಲಿಕ್ಕೆ ಆಗೋಲ್ಲ ಅನ್ನುವ ಮಟ್ಟಿಗೆ ಅನ್ರಿಪೇರಬಲ್ ಆಗಿಬಿಡುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಜೀವ ಏನ್ ಮಾಡ್ತಾನೆ, ಈ ಅಂಗಿಯನ್ನ ಬಿಸಾಕಿ ಹೊಸ ಅಂಗಿಯನ್ನ ಹುಡುಕಿಕೊಂಡು ಅಂಗಡಿಗಳಿಗೆ ಹೋಗ್ತಾನೆ. ತಥಾ ದೇಹಾಂತರ ಪ್ರಾಪ್ತಿ. ಆದ್ದರಿಂದ ಧೀರನಾದವನಿಗೆ, ಬುದ್ಧಿವಂತನಾದವನಿಗೆ ಈ ವಿಷಯದಲ್ಲಿ ಮೋಹ ಅಂತನ್ನೋದು ಇಲ್ಲ. ಇದರಲ್ಲಿ ಇನ್ನೊಂದು ತತ್ವ ಗೊತ್ತಾಗತ್ತೆ. ಕೃಷ್ಣ ಏನ್ ಹೇಳ್ದ? ದೇಹಿ ಅಂತ ಹೇಳ್ದ. ದೇಹಿ ಅಂದ್ರೆ ನಾನು ಬೇರೆ, ನನ್ನ ದೇಹ ಬೇರೆ. ನಾನು ದೇಹ ಅಲ್ಲ. ಒಂದಲ್ಲ ಒಂದು ದಿನ ಈ ದೇಹವನ್ನ ಬಿಟ್ಟು ಹೋಗಬೇಕು ಅನ್ನುವ ಜೀವರಿಗೆ ಮಾತ್ರ ಅಪ್ಲಿಕಬಲ್ ಇದೆಲ್ಲ, ದೇವರಿಗಲ್ಲ. ಯಾಕೆ ಅಂದ್ರೆ ದೇವರಿಗೆ ಅವನಿಗಿಂತ ಭಿನ್ನವಾಗಿರತಕ್ಕಂತ ಶರೀರವೇ ಇಲ್ಲ. ನಾವು ದೇಹಿಗಳು, ನಮಗೊಂದು ದೇಹ ಬೇಕು. ನಮಗೆ ಮಾತಾಡಕ್ಕೆ, ಕನ್ವೆ ಮಾಡಕ್ಕೆ, ಏನಕ್ಕೋ ನಮಗೊಂದು ದೇಹ ಬೇಕು. ಆದ್ದರಿಂದ ದೇಹದ ಒಳಗೆ ನಾವು ಬಲವಂತವಾಗಿಟ್ಟುವೋ ಇಷ್ಟಪಟ್ಟು ದೇಹದ ಒಳಗಿದ್ದೀವೋ ಅದು ಬೇರೆ. ಒಟ್ನಲ್ಲಿ ನಾವು ದೇಹದಲ್ಲಿ ಇದ್ದೀವಿ. ದೇಹದಲ್ಲಿರುವಾಗ ನಮ್ಮನ್ನ ದೇಹಿ ಅಂತ ಕರೀತಾರೆ. ದೇಹದ ಜೊತೆಯಲ್ಲಿ ಇದ್ದಾನೆ, ದೇಹದ ಜೊತೆಯಲ್ಲಿ ಇದ್ದಾನೆ, ದೇಹದ ಒಳಗೆ ಸೇರ್ಕೊಂಡಿದ್ದಾನೆ. ಆದ್ದರಿಂದ ನಾವು ಯಾರು? ದೇಹಿ. ನಮ್ಮ ಸ್ವಾಮಿ ಹಾಗಲ್ಲ. ಅವನಿಗಿಂತ ಭಿನ್ನವಾಗಿರತಕ್ಕಂತ ಶರೀರ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಕೌಮಾರಾವಸ್ಥೆ ಇತ್ಯಾದಿಯಾದ ಯಾವ ಅವಸ್ಥೆಗಳಿಂದ ಕೂಡಿದ ಶರೀರವೂ ದೇವರಿಗಿಲ್ಲ. ಆದ್ದರಿಂದ ಅವನು ದೇಹಿ ಅಲ್ಲ. ಇಲ್ಲಿ ನಮ್ಗೆ ಎಕ್ಸಾಂಪಲ್ಗೆ ದೇವರನ್ನ ತಗೊಳ್ಳೋ ಹಾಗಿಲ್ಲ, ಬರೀ ನಾವು ಮಾತ್ರ ತಗೊಳ್ಬೇಕಷ್ಟೇ. ಇದ್ರ ಮೇಲೆ ಇನ್ನೂ ಕೆಲವರು ಆಕ್ಷೇಪಗಳನ್ನು ಮಾಡ್ತಾರೆ. ದೇಹಕ್ಕಿಂತ ಪ್ರತ್ಯೇಕವಾದಂತಹ ಜೀವನೇ ಇಲ್ಲ, ಪ್ರತ್ಯೇಕವಾಗಿ ಜೀವ ಅಂತ ಒಬ್ಬ ಇದ್ದಾನೆ, ಪ್ರೂವ್ ಮಾಡಿ ನೋಡೋಣ. ನೀವು ಪ್ರೂವ್ ಮಾಡಕ್ಕಾಗುತ್ತಾ? ನನಗಿಂತ ಭಿನ್ನವಾದಂತಹ, ಅಂದ್ರೆ ದೇಹಕ್ಕಿಂತ ಭಿನ್ನವಾದಂತಹ ಜೀವ ಅಂತ ಒಂದಿದೆ, ಪ್ರೂವ್ ಮಾಡಿ. ಪ್ರೂವ್ ಮಾಡಿ ಇಲ್ಲ. ದೇಹಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಒಂದು ಜೀವ ಇದೆ ಅನ್ನೋದನ್ನ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಪ್ರೂವ್ ಮಾಡ್ರಿ. ಮತ್ ಕನ್ಕ್ಲೂಷನ್ ಏನು ಹಾಗಾದ್ರೆ ಅಂದ್ರೆ, ಪೂರ್ವಪಕ್ಷಿಯಾದ ವ್ಯಕ್ತಿ ಹೇಳ್ತಾನೆ, ದೇಹವೇ ಜೀವ, ದೇಹಕ್ಕಿಂತ ಡಿಫರ್ ಆದ ಬೇರೆಯಾದಂತಹ ಇನ್ನೊಂದು ಚೇತನ ಅಂತನ್ನೋದೇ ಇಲ್ಲ. ಆದ್ದರಿಂದ ಅರ್ಜುನ, ನೀನು, ಈ ರಾಜರುಗಳು ಇವರೆಲ್ಲ
ನತ್ವನ್ನೇಮೇ ಜನಾಧಿಪಾಹ ರಚೈವ ಚ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಅಂತ ಕೃಷ್ಣ ನಾನು ನೀನು ಈ ರಾಜರುಗಳು ಎಲ್ಲರೂ ನಿತ್ಯರು ಅಂತ ಹೇಳಿದ್ ಯಾರಿಗೆ ಅಂದ್ರೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಇಲ್ಲಿ ನೀನು ಅಂತ ಕೃಷ್ಣ ನೀವೆಲ್ಲ ಅರ್ಜುನ ನೀನು ಈ ರಾಜರುಗಳು ಅಂದ್ರೆ ಇಲ್ಲಿ ಅರ್ಜುನನ ಶರೀರವನ್ನ ಕೃಷ್ಣ ಹೇಳಿದ್ದೋ ಅಥವಾ ಅರ್ಜುನ ಅನ್ನುವ ಜೀವವನ್ನ ಹೇಳಿದ್ದೋ ರಾಜರುಗಳು ಅನ್ನುವಂತಹ ಶರೀರವನ್ನ ಹೇಳಿದ್ದೋ ರಾಜರ ಜೀವವನ್ನ ಹೇಳಿದ್ದೋ ಅಂದ್ರೆ ಸುಸ್ಪಷ್ಟವಾಗಿ ಹೇಳ್ತಾರೆ ದೇಹ ಅನಾದಿ ನಿತ್ಯ ಅಲ್ಲ ಅದು ಪ್ರತ್ಯಕ್ಷ ಅನುಮಾನ ಆಗಮ ಅನುಭವ ಯಾವುದರಲ್ಲೂ ಕೂಡ ಅಲ್ಲಿ ನಾವು ಸಮರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದಲ್ಲ ಒಂದು ದಿನ ದೇಹ ಡಿಕಂಪೋಸ್ ಆಗ್ಬೇಕು ಕೆಳಗೆ ಬೀಳಲೇಬೇಕು ದೇಹ ಅದು ಅನಾದಿ ನಿತ್ಯ ಅಲ್ಲ ಹಾಗಾದ್ರೆ ಕೃಷ್ಣ ಯಾರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾನೆ ನೀನು ನಿತ್ಯ ರಾಜರುಗಳು ನಿತ್ಯರು ಅಂತ ಜೀವರನ್ನ ಅಂದ್ರೆ ಆತ್ಮಗಳನ್ನ ಟಾರ್ಗೆಟ್ ಮಾಡಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳಬೇಕು ಅಲ್ಲಿ ಆತ್ಮಗಳನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರಿಂದ ಜೀವ ಅಂದ್ರೆ ದೇಹಕ್ಕಿಂತ ಭಿನ್ನವಾಗಿರತಕ್ಕಂತಹ ಜೀವ ಇದೆ ಅಂತಾರೆ ದೇಹವೇ ಜೀವ ದೇಹ ಹೋಯ್ತು ಅಂದ್ರೆ ಮುಗೀತು ಬೇರೆ ಇನ್ನೇನಿಲ್ಲ ಅದನ್ನ ಕೃಷ್ಣ ಅಂತ ದೇಹಿನಃ ಅಂತ ಸ್ಪಷ್ಟವಾಗಿ ಭಗವಂತ ತಿಳಿಸಿಕೊಡ್ತಾ ಇದ್ದ ದೇಹಿನೋಸ್ಮಿನ್ ಯಥಾ ದೇಹೇ ದೇಹಿನಃ ದೇಹದಲ್ಲಿರುವಂತಹ ಜೀವ ಆದ್ದರಿಂದ ಮೊದಲನೇ ಪಕ್ಷ ಯಾವುದು ಆತ್ಮನಾಶ ಆಗ್ಬಿಡುತ್ತೆ ಅಂತ ಆತ್ಮನಾಶ ಆಗಲ್ಲ ನಿತ್ಯ ಅಂತ ಹೇಳಿದ ಹಾಗಾಯ್ತು ಇನ್ನು ದೇಹನಾಶ ಆಗ್ಬಿಡುತ್ತೆ ಅಂದ್ರೆ ಇನ್ನೋವೇಟಬಲ್ ಅದು ದೇಹನಾಶವನ್ನ ಯಾರಿಗೂ ತಡಿಲಿಕ್ಕೆ ಆಗೋದಿಲ್ಲ ಹೋಗ್ಲೇಬೇಕು ಎರಡನೇ ಪಕ್ಷ ನಿರಾಕರಣೆ ಮಾಡಿದ್ದಾಯ್ತು ಮೂರನೇ ಪಕ್ಷ ಯಾವುದು ಅಂತಂದ್ರೆ ದೇಹಕ್ಕಿಂತ ಬೇರೆಯಾದಂತಹ ಜೀವನೇ ಇಲ್ಲ ಅಂತಂದ್ರೆ ದೇಹವೇ ಅನಾದಿ ನಿತ್ಯ ಆಗ್ಬೇಕಾಯ್ತು ದೇಹ ಅನಾದಿ ನಿತ್ಯ ಅಂತ ಎಲ್ಲಿದೆ ಅವು ಯಾರೋ ಒಬ್ರು ಹುಟ್ಟಿದ್ದು 13th ಸೆಂಚುರಿಯಲ್ಲಿ ಹುಟ್ಟಿದ್ದಾರೆ ಈಗಲೂ ಇದ್ದಾರೆ ಅಂತ ಎಲ್ಲಾದ್ರೂ ಉದಾಹರಣೆ ನಮಗಿದೆಯಾ ಇಲ್ಲ ಇಲ್ಲ ಆದ್ದರಿಂದ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂದ್ರೆ ಮ್ಯಾಕ್ಸಿಮಮ್ ಟು ದ ಕೋರ್ ಅಂತ ಇಟ್ಕೊಂಡ್ರು 120 ವರ್ಷ ಅದ್ರ ಮೇಲೆ ಆದ್ರಿಂದ ಆ ದೇಹಕ್ಕೆ ಸರ್ಟೇನ್ ಪೀರಿಯಡ್ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಆದ್ದರಿಂದ ದೇಹ ಹೋದ್ರೂ ಕೂಡ ದೇಹಕ್ಕಿಂತ ಬೇರೆಯಾದಂತಹ ಜೀವನ ಅಸ್ತಿತ್ವ ಬೇಕಾದಷ್ಟು ಕಡೆ ಪ್ರಮಾಣಗಳಿಂದ ಕಾಣ್ತಾ ಇದೆ ಆದ್ದರಿಂದ ದುರ್ವಾದಿಗಳು ಹೇಳುವಂತಹ ದೇಹಕ್ಕಿಂತ ಬೇರೆಯಾದಂತಹ ಆತ್ಮನೇ ಇಲ್ಲ ಅನ್ನೋದು ಒಪ್ಲಿಕ್ಕೆ ಬರೋದಿಲ್ಲ ಆದ್ದರಿಂದ ಕೃಷ್ಣ ಏನ್ ಹೇಳ್ತಾನೆ ಇಲ್ಲಿ ಎಲ್ಲ ಅನುಭವಗಳನ್ನ ಪಡೆದಂತಹ ಜೀವ ಆ ಶರೀರವನ್ನ ತುಂಬಾ ಆಯ್ತು ಆ ಶರೀರಕ್ಕೆ ಇನ್ನೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಗೊತ್ತಾದ ಮೇಲೆ ಅದನ್ನ ಬಿಟ್ಟು ದೇಹಾಂತರಕ್ಕೆ ಹೋಗಿಬಿಡ್ತಾನೆ ಬೇರೆ ದೇಹಕ್ಕೆ ಬೇರೆ ದೇಹ ಅಂದ್ರೆ ಒಂದೇ ದೇಹ ಅಲ್ಲ ಬೇಕಾದಷ್ಟು ದೇಹಗಳು ಅವನಿಗೆ ಬೇಕಾದಷ್ಟು ದೇಹಗಳು ಬರುತ್ತೆ ಆದ್ದರಿಂದ ತಾತ್ಪರ್ಯ ಏನಿದ್ರಲ್ಲಿ ಶ್ಲೋಕದ ಅರ್ಥ ಏನು ಒಟ್ಟು ಕೃಷ್ಣ ಕನ್ವೆ ಮಾಡ್ಲಿಕ್ಕೆ ಹೊರಟಿರತಕ್ಕಂತಹ ಅರ್ಥ ನಮ್ಗೆ ಏನ್ ಹೇಳ್ತಾ ಇದ್ದಾನೆ ಸ್ವಾಮಿ ಇಲ್ಲಿ ಅಂತಂದ್ರೆ ಒಂದು ನಾನು ಬಾಲಕನಾಗಿದ್ದೇನೆ ನನ್ನ ಶರೀರ ಬಾಲಕಾವಸ್ಥೆಯಲ್ಲಿದೆ ಅನ್ನೋ ಅನುಭವ ದೇಹಕ್ಕೆ ಬರ್ತಾ ಇಲ್ಲ ಜೀವನಿಗೆ ನಾನು ಯುವಕನಾಗಿದ್ದೇನೆ ನನ್ನ ಶರೀರ ಯೌವನಾವಸ್ಥೆಗೆ ಬಂದಿದೆ ಅನ್ನುವ ಅನುಭವ ಜೀವನಿಗೆ ನಾನು ಮಿಡಲ್ ಏಜ್ಗೆ ಬಂದಿದ್ದೇನೆ ಅಂದ್ರೇನು ನನ್ನ ಶರೀರ ಮಿಡಲ್ ಏಜ್ಡ್ ಆಗಿದೆ ಅನ್ನೋ ಅನುಭವ ಜೀವನಿಗೆ ವೃದ್ಧಾಪ್ಯಾವಸ್ಥೆಗೆ ಬಂದಿದ್ದೇನೆ ನನ್ನ ದೇಹ ವೃದ್ಧವಾಗಿದೆ ಅಲ್ವಾ 50 ವರ್ಷಗಳ ಹಿಂದೆ ಹುಡುಗನಾಗಿದ್ದ ನಾನು 50 ವರ್ಷ ಆದ್ಮೇಲೆ ಮುದುಕನಾಗಿದ್ದೇನೆ ಅನ್ನುವ ಅನುಭವ ದೇಹಕ್ಕೆ ಬರ್ತಾ ಇಲ್ಲ ಜೀವನಿಗೆ ದೇಹಕ್ಕಿಂತ ಭಿನ್ನನಾಗಿರತಕ್ಕಂತ ಜೀವನಿಗೆ ಬರ್ತಾ ಇದೆ ದೇಹಕ್ಕೆ ಅನುಭವ ಹೇಗೆ ಬರಕ್ ಸಾಧ್ಯ ದೇಹ ಜಡ ಅಲ್ವಾ ಜಡಕ್ಕೆ ಜ್ಞಾನವೇ ಇಲ್ಲ ಅಲ್ವಾ ಆದ್ದರಿಂದ ದೇಹ ಇಂದ್ರಿಯ ಅಂತಃಕರಣಗಳು ಮೂರಿದೆ ಅಲ್ಲಿ ಶರೀರ ಇದೆ
ಶರೀರದಲ್ಲಿ ಇಂದ್ರಿಯಗಳಿದೆ. ಆ ಇಂದ್ರಿಯಗಳಿಂದ ಬರುವ ಸುಖ ದುಃಖಗಳನ್ನ ಅನುಭವಿಸಲಿಕ್ಕೆ ಅಂತಃಕರಣಗಳಿದೆ. ಈ ಮೂರಕ್ಕಿಂತಲೂ ಭಿನ್ನನಾಗಿರತಕ್ಕಂಥವನು ಜೀವ. ಇದು ನಮ್ಮ ತಲೆ ಒಳಗಿರ್ಬೇಕು. ದೇಹ, ಅದರಲ್ಲಿ ಇಂದ್ರಿಯಗಳು, ಅಂತಃಕರಣಗಳು. ಆ ಅಂತಃಕರಣಗಿಂತಲೂ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋದ್ರೆ ನಾವಿದ್ದೇವೆ. ಆದ್ದರಿಂದ ಕೈಗೆ ನೋವಾದ್ರೆ ಹಾ ಅಂತಾನೆ, ತಲೆ ಮೇಲೆ ಬಿಸಿ ನೀರು ಬಿದ್ರೆ ಓ ಅಂತಾನೆ, ತಣ್ಣೀರು ಬಿದ್ರೆ ಅಯ್ಯೋ ಅಂತಾನೆ, ಬಿಸಿ ತಾಕಿದ್ರೆ ನಡಿಯಕ್ ಆಗ್ತಿಲ್ಲ ಅಂತ ಯಾರಿಗೆ ದೇಹಕ್ಕೆ ಆದ ಅನುಭವದ ಜ್ಞಾನ ಇಂದ್ರಿಯಗಳ ಮೂಲಕ ಅಂತಃಕರಣಕ್ಕೆ, ಅಂತಃಕರಣದ ಮೂಲಕ ಜೀವನಿಗೆ ಹೋಗ್ಬೇಕು. ಆ ಜೀವನಿಗೆ ಅಂತಃಕರಣದ ಮೂಲಕ ಅದು ಹೇಗ್ ಕನ್ವೆ ಆಗತ್ತೆ ಅನ್ನೋದನ್ನ ಕೃಷ್ಣ ಒಂದು ಶಬ್ದ ಪ್ರಯೋಗ ಮಾಡಿ ಹೇಳಿಬಿಡ್ತಾನೆ. ಅದನ್ನ ಆ ಶ್ಲೋಕ ಬರುವಾಗ ನಾನು ಹೇಳ್ತೀನಿ. ಇವಾಗ ಇಷ್ಟು ಸಾಕು. ಎಷ್ಟು ಅದ್ಭುತವಾದಂತಹ ದಳಕೃತ್ಯವನ್ನ ಅಂದ್ರೆ ಬಿಡಿಸಿ 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 ಸ್ವಾಮಿ ಉಪದೇಶ ಮಾಡ್ತಾ ಇದ್ದಾನೆ ಅಂದ್ರೆ ಜೀವನದ ಸಾರ ಸರ್ವಸ್ವ ಏನು ಅಂತ ಗೊತ್ತಾಗ್ಬಿಡ್ಬೇಕು ನಮಗೆ. ಇದಕ್ಕೆ ಸಹಿಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ. ಬೇರೆ ಬೇರೆ ಅರ್ಥವಾಗದೇ ಇರತಕ್ಕಂತಹ ಶಾಸ್ತ್ರಗಳ ಅಧ್ಯಯನ ಮಾಡಿ ಏನು ಪ್ರಯೋಜನ? ಭಗವದ್ಗೀತೆ ಬಂದಿರುವಾಗ ಗೀತಾಶಾಸ್ತ್ರವನ್ನ ನಾವು ಅಧ್ಯಯನ ಮಾಡಿಬಿಟ್ರೆ ಇಡೀ ಶಾಸ್ತ್ರಗಳ ಸಮಗ್ರ ಸಾರ ನಮ್ಮ ಕೈಯಲ್ಲಿ ಬಂದ ಹಾಗೆ. ಅಷ್ಟು ಸಮಸ್ತ ಶಾಸ್ತ್ರಗಳ ಸಾರಭೂತವಾದದ್ದು ಶ್ರೀಮದ್ ಭಗವದ್ಗೀತೆ. ಆದ್ದರಿಂದ ದೇಹಗಳು, ಇಂದ್ರಿಯ, ಅಂತಃಕರಣ ಎಲ್ಲವುಗಳಿಂದ ವಿಷಯಗಳ ಜ್ಞಾನ ಪಡೆಯತಕ್ಕಂತಹ ಜೀವನಿಗೆ ನಾನು, ನಂದು, ನನಗೆ ನೋವಾಯಿತು, ನನ್ನವರು ಸತ್ರು, ನನ್ನವರು ಹುಟ್ಟಿದ್ರು ಅನ್ನುವ ಅಹಂಕಾರ, ಅಭಿಮಾನ ಇತ್ಯಾದಿಗಳೆಲ್ಲವೂ ಬರ್ತಾ ಇದೆ. ಆದ್ದರಿಂದ ಏನ್ ಗೊತ್ತಾಗತ್ತೆ? ದೇಹಕ್ಕಿಂತ ಬೇರೆಯಾದಂತಹ ಜೀವ ಒಬ್ಬ ಇದ್ದಾನೆ. ಅವನಿಗೆ ಕಾಲಕಾಲಕ್ಕೆ ಸರಿಯಾಗಿ ಟೈಮ್ ಬಂತು ಅಂದಿಂದ ಮನುಷ್ಯ ದೇಹ, ಅಲ್ಲಿಂದ ಪಶು ದೇಹ, ಅಲ್ಲಿಂದ ಪಕ್ಷಿ ದೇಹ, ಅಲ್ಲಿಂದ ಮರಗಳ ದೇಹ, ಗಿಡಗಳ ದೇಹ, ಯಾವ್ಯಾವುದೋ ಏಕಪಾದ, 1 ಕಾಲು, 2 ಕಾಲು, 3 ಕಾಲು, 4 ಕಾಲು, ಕಾಲೇ ಇಲ್ಲ, ಸಾವಿರಾರು ಕಾಲುಗಳು, ರೆಕ್ಕೆ ಹಾರ್ಕೊಂಡು ಹೋಗೋದು, ತೆವಳ್ಕೊಂಡು ಹೋಗೋದು, ನೀರಲ್ಲಿ ಈಜೋದು, ವಿಚಿತ್ರವಾದಂತಹ ದೇಹಗಳು ಬಂದು ಬಿಡುತ್ತೆ ಅವನಿಗೆ. ದೇಹ, ದೇಹಿ. ದೇಹ ಅಂದ್ರೇನು? ಶರೀರ. ದೇಹಿ ಅಂದ್ರೇನು? ದೇಹದ ಒಳಗಿರತಕ್ಕಂತಹ ಜೀವ. ಆದ್ದರಿಂದಲೇ ಚಾರ್ವಾಕರು ಹೇಳ್ತಾರಲ್ಲ, ದೇಹಕ್ಕಿಂತ ಮಿಗಿಲಾದಂತಹ ಜೀವವೇ ಇಲ್ಲ ಅಂತ ಕೃಷ್ಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅನ್ನುವಂತಹ ಈ ವಾಕ್ಯದಿಂದ ಚಾರ್ವಾಕಾದಿ ನಾಸ್ತಿಕ ಅವೈದಿಕ ಮತಗಳನ್ನೆಲ್ಲ ಧೂಳಿಪಟ ಮಾಡಿಬಿಡ್ತಾನೆ ಸ್ವಾಮಿ. ದೇಹ, ದೇಹದ ಒಳಗೆ ಇರತಕ್ಕಂತಹ ಜೀವ ಅಲ್ವಾ? ದೇಹ ಅನಾದಿ ನಿತ್ಯವಲ್ಲ, ಜೀವ ಅನಾದಿ ನಿತ್ಯ. ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಒಂದು ಸರಳವಾದ ಸಿಂಪಲ್ ಲಾಜಿಕ್ ಅನ್ನ ಹೇಳ್ತಾರೆ ಅಲ್ವಾ? ಇವಾಗ ಜೀವ ಅನಾದಿ ನಿತ್ಯ ಅಲ್ಲ. ಯಾಕೆ? ಜೀವ ಅನ್ನುವ ಒಂದು ಪ್ರತ್ಯೇಕವಾದ ಪದಾರ್ಥವೇ ಇಲ್ಲ ಅಂತ ಚಾರ್ವಾಕಾದಿ ನಾಸ್ತಿಕರು ಹೇಳ್ತಾರೆ ಅಂತಂದ್ರೆ ಅವ್ರ ಒಂದು ಉತ್ತರ ಏನು ಗೊತ್ತಾ? ಆಗತಾನೆ ಒಂದು ಕೂಸು ಹುಟ್ಟತ್ತೆ. ಕೂಸು ಹುಡ್ತಾ ಇದ್ದ ಹಾಗೆ ಮನುಷ್ಯ ಕೂಸೋ, ಯಾವ್ದ ನಾಯಿನೋ, ನರಿನೋ, ಪ್ರಾಣಿನೋ, ಹಸುನೋ, ಅದು ಹುಟ್ಟಿದ ತಕ್ಷಣದಲ್ಲಿ ಹಸಿವಾಗತ್ತೆ. ಹಸಿವಾದ ತಕ್ಷಣ ಅದಕ್ಕೆ ಯೋಗ್ಯವಾದ ಹಾಲು ಎಲ್ಲಿ ಬರುತ್ತೆ ಅಂತನ್ನುವ ಜ್ಞಾನ ಅದಕ್ಕೆ ಪೂರ್ಣವಾಗಿರುತ್ತೆ. ಯಾರು ಪಾಠ ಮಾಡಿಕೊಟ್ರು ಅದಕ್ಕೆ? ಆಹಾರ ಬೇಕದಕ್ಕೆ, ಅಳುತ್ತೆ. ಹುಟ್ಟಿದ ತಕ್ಷಣ ಆಹಾರ ಬೇಕದಕ್ಕೆ, ಹಸಿವಾಗತ್ತದಕ್ಕೆ. ಹಸಿವಾಗ್ತಾ ಇದ್ದ ಹಾಗೇನೆ ತಾಯಿಯ ಮೊಲೆ ಕಡೆಗೆ ಬಾಯಿ ಹಾಕತ್ತೆ. ಎಲ್ಲ ಪ್ರಾಣಿಗಳು ಅಲ್ಲೇ ಹಾಲಿದೆ, ನಿನಗೆ ಬೇಕಾದ ಆಹಾರ ಅಲ್ಲೇ ಇದೆ, ನಿನ್ನ ಹಸಿವು ಪರಿಹಾರ ಆಗತ್ತೆ ಅಂತ ಯಾವನು ಹೇಳ್ಕೊಟ್ಟ? ಯಾರು ಟ್ರೈನ್ ಮಾಡಿದ್ರು? ಆಬ್ವಿಯಸ್ಲಿ ವಿ ಮಸ್ಟ್ ಅಕ್ಸೆಪ್ಟ್. ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು.
ದೇಹಕ್ಕಿಂತ ಭಿನ್ನನಾಗಿರ್ತಕ್ಕ ಜೀವ ಒಬ್ಬ ಇದ್ದಾನೆ ಅಂತ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಇದ್ಯಾವ ವ್ಯವಹಾರವೂ ಕೊಡೋದಿಲ್ಲ. ಹೇಳ್ಕೊಟ್ಟಿದ್ಯಾರು? ಗರ್ಭದ ಒಳಗೆ ಯಾರಾದ್ರೂ ಒಳಗೆ ಇಂಜೆಕ್ಟ್ ಮಾಡಿದಾರಾ? ಇಂಥ ಕಡೆ ನಿನ್ನ ಆಹಾರ ಇದೆ ಅಂತ? ಇಲ್ವಲ್ಲ. ಅದಕ್ಕೇನ್ ಕಾರಣ? ತಿನ್ನಬೇಕು, ಹಸಿವಾದಾಗ ಆಯಾಸ ಆಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಆಹಾರ ತಿಂದಾಗ ಸಮಾಧಾನವಾಗತ್ತೆ, ಅಳು ನಿಲ್ಲಿಸ್ಬೇಕಾಗತ್ತೆ. ಇನ್ನೋದೆಲ್ಲ ಜನ್ಮಾಂತರಗಳ ಪೂರ್ವ ಜನ್ಮಗಳ ಸಂಸ್ಕಾರ ಅನ್ನೋದನ್ನ ಒಪ್ಪಲಿಲ್ಲ ಅಂದ್ರೆ ಈ ಲೋಕ ವ್ಯವಹಾರವನ್ನು ನಮಗೆ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜನ್ಮಗಳ ವ್ಯವಹಾರ ಪ್ರೀವಿಯಸ್ ಜನ್ಮದಲ್ಲಿ ಹೀಗೆ ಮಾಡಿದ್ದ, ಅದಕ್ಕೆ ಈ ಜನ್ಮದಲ್ಲಿ ಅವನಿಗೆ ಬಂದಿದೆ ಅಂದ್ರೆ ಅದಕ್ಕೂ ಪ್ರೀವಿಯಸ್ ಜನ್ಮದಲ್ಲಿ ಏನ್ ಮಾಡಿದ್ದ, ಅದಕ್ಕೂ ಪ್ರೀವಿಯಸ್ ಜನ್ಮದಲ್ಲಿ ಏನ್ ಮಾಡಿದ್ದ ಅಂದ್ರೆ ಅನಾದಿ ಜನ್ಮಗಳ ತನಕ ಹೋಗ್ಬೇಕಾಗತ್ತೆ. ಅನಾದಿ ಜನ್ಮಗಳಲ್ಲಿ ನಾನಾ ಅನಂತ ದೇಹಗಳು ಬಂದಿದೆ. ಆ ಅನಂತ ದೇಹಗಳು ಬಂದ್ರೂ ಕೂಡ ಆ ಅನಂತ ದೇಹಗಳನ್ನ ಕ್ರಾಸ್ ಮಾಡಿ ಬಂದಿರತಕ್ಕ ಜೀವ ಇವನು ಒಬ್ಬನೇ ಅನ್ನುವುದು ಸಮರ್ಥನೆ ಮಾಡ್ಲಿಲ್ಲ ಅಂದ್ರೆ ಅವನ ಸಂಸ್ಕಾರ, ಆ ಸಂಸ್ಕಾರದಿಂದ ಬಂದಂತಹ ಅವನ ಎಕ್ಸ್ಪೀರಿಯನ್ಸ್, ಅಯ್ಯೋ ಆಹಾರ ಬೇಕು ಅಂತ ಆ ಹಾಲಿಗೆ ಬಾಯಿ ಹಾಕೋದು, ಕೆಚ್ಚಲಿಗೆ ಕರು ಎಲ್ಲಿ ಬಂತು? ಮನುಷ್ಯ ದೇಹದಲ್ಲಿ ಕುಡಿದಿದ್ದ, ನರಿ ದೇಹದಲ್ಲಿ ಕುಡಿದಿದ್ದ, ನಾಯಿ ದೇಹದಲ್ಲಿ ಕುಡಿದಿದ್ದ, ಗೂಬೆಯಾದಾಗ, ಹಂದಿಯಾದಾಗ, ಕೋಳಿಯಾದಾಗ, ಕತ್ತೆಯಾದಾಗ ಅದಕ್ಕೆ ಯೋಗ್ಯವಾದ ಆಹಾರವನ್ನ ಸ್ವೀಕಾರ ಮಾಡಿದ ಅನುಭವ ಅದು ಸಂಸ್ಕಾರವಾಗಿ ಜೀವನಲ್ಲಿತ್ತು. ಅದೇ ಸಂಸ್ಕಾರ ಭೂಮಿಗೆ ಹುಟ್ಟಿ ಬಂದ ತತ್ಕ್ಷಣದಲ್ಲೇ ಅದು ಉದ್ಬೋಧ ಆಯ್ತು, ಜಾಗೃತ ಆಯ್ತು. ಆಹಾರ ಬೇಕು ಅಂತ ಅತ್ತ ಆಹಾರ ಕುಡ್ದ. ಇದರಿಂದ ಗೊತ್ತಾಗೋದೇನು? ಜೀವ ನಿತ್ಯ. ನಾನಾ ದೇಹಗಳನ್ನ ಕ್ರಾಸ್ ಮಾಡಿ, ನಾನಾ ದೇಹಗಳನ್ನ ದಾಟಿ 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 ಆ ದೇಹಗಳಿಂದ ಬಂದ ಅನುಭವಗಳನ್ನೆಲ್ಲವನ್ನ ಸಂಸ್ಕಾರ ರೂಪದಲ್ಲಿ ಇಟ್ಟುಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಆದ್ದರಿಂದ ಅನುಸಂಧಾನವಾಗ್ಲಿ, ಜ್ಞಾನ ಆಗ್ಲಿ, ಫೀಲ್ ಎಕ್ಸ್ಪೀರಿಯನ್ಸ್ಗಳಾಗ್ಲಿ ಎಲ್ಲ ದೇಹಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ದೇಹಕ್ಕಿಂತ ಭಿನ್ನನಾಗಿರತಕ್ಕಂತಹ ಜೀವ ಒಬ್ಬ ಇದ್ದಾನೆ ಅನ್ನೋದನ್ನ ಲಾಜಿಕಲಿ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಪ್ರಪಂಚದ ವ್ಯಾಪಾರವೇ ನಡೆಯೋದಿಲ್ಲ. ಆದ್ದರಿಂದ ಚಾರ್ವಾಕರ ಅಭಿಪ್ರಾಯ ಇಷ್ಟೇ. ಈ ಅನುಭವ ಇದೆ ಅಲ್ಲ, ಯಾವುದೋ ರೂಪ, ರಸ, ಗಂಧ, ಸ್ಪರ್ಶ, ಈ ಅನುಭವಗಳೆಲ್ಲ ಒಂದ ದೇಹಕ್ಕಾಗಬೇಕು, ಇಲ್ಲ ಇಂದ್ರಿಯಗಳಿಗಾಗಬೇಕು, ಇಲ್ಲ ಒಳಗಡೆ ಇರುವಂತಹ ಅಂತಃಕರಣಕ್ಕಾಗಬೇಕು ಅಂತ ಅವ್ರು ಏನೇನೋ ತಲೆಹರಟೆ ಮಾತಾಡ್ತಾರೆ. ಅವರ ಒಂದು ಒಟ್ಟು ಮಾತಿಷ್ಟೇ, ಅವರ ತಾತ್ಪರ್ಯ, ಅವರ ಸಿದ್ಧಾಂತ ಏನ್ ಹೇಳ್ತಾರೆ ಅವರು? ಅವ್ರು ಹೇಳುವಂತ ಮಾತು ಒಂದೇ. ಏನ್ ಹೇಳ್ತಾರೆ? ಇಷ್ಟೇ, ಅನುಭವ ಅಂತ ಅನ್ನೋದು ಯಾರಿಗಾಗ್ತಾ ಇದೆ? ಒಂದ ಶರೀರಕ್ಕಾಗಬೇಕು, ಇಲ್ಲ ಶರೀರದಲ್ಲಿರುವ ಇಂದ್ರಿಯಗಳಿಗಾಗಬೇಕು, ಇಲ್ಲ ಅಂತಃಕರಣಕ್ಕಾಗಬೇಕು. ಈ ಮೂರರಲ್ಲಿ ಯಾವ್ದಾದ್ರೂ ಒಂದಕ್ಕಾಗಬೇಕು. ದೇಹ ಆತ್ಮ ಅನ್ನೋನೇ ಇಲ್ಲ. ಅನುಭವ ಆಗೋದು ಯಾವುದಕ್ಕೆ? ಚಾರ್ವಾಕರು ಹೇಳ್ತಾರೆ, ಅನುಭವ ಆಗೋದು ಯಾವುದಕ್ಕೆ? ದೇಹಕ್ಕೆ. ದೇಹ ಅನ್ನೋದು ಪಂಚಭೂತಗಳಿಗೆ ಸಂಬಂಧಪಟ್ಟಿದ್ದು. ಪಂಚಭೂತಗಳಿಗೆ ಒಂದೊಂದು ಪ್ರತ್ಯೇಕವಾದ ಗುಣ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ. ಸರಿ, ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ಕೂಡಿದ ಪಂಚಭೂತಗಳಿಗೆ ಸಂಬಂಧಪಟ್ಟಿದ್ದು ನಮ್ಮ ಶರೀರ. ಪಾಂಚಭೌತಿಕ ಶರೀರ, ಭೌತಿಕ ಶರೀರ, ಏನೇನ ಮಾತಾಡ್ತೀವಿ ನಾವು. ಪಾರ್ಥಿವ ಶರೀರ ಅಂತೆಲ್ಲ ಹೇಳ್ತೀವಿ ದೇಹಕ್ಕೆ. ಎಲ್ಲ ಇದೆ, ಓಕೆ. ಶಬ್ದ ಈಸ್ ಈಕ್ವಲ್ ಟು ಜ್ಞಾನ, ಸ್ಪರ್ಶ ಈಸ್ ಈಕ್ವಲ್ ಟು ಜ್ಞಾನ, ರೂಪ ಈಸ್ ಈಕ್ವಲ್ ಟು ಜ್ಞಾನ. ಇಲ್ಲ, ಒಂದೊಂದು ಭೂತಗಳಿಗೆ ಒಂದೊಂದು ಗುಣ ಇದೆ. ಜ್ಞಾನ, ಫೀಲ್,
ಅನುಭವ ಅನ್ನುವಂತಹ ವಿಶೇಷ ಗುಣ ಯಾವುದಕ್ಕೂ ಇಲ್ಲ. ರೂಪ ಅಲ್ಲಿದೆ, ಬಣ್ಣ ಅಲ್ಲಿದೆ, ಈ ಕಲರ್ ಅಲ್ಲಿದೆ. ಅದನ್ನ ನೋಡುವಂತಹ ವ್ಯಕ್ತಿನೇ ಇಲ್ಲ ಅಂದ್ರೆ ಯಾವ ರೂಪ ಇದ್ದಿ? ಕುರುಡನ್ ಮುಂದೆ ತಗೊಂಡೋಗಿ ನಿಲ್ಲಿಸಿದ್ರೆ ಯಾವ ರೂಪ ನೋಡ್ತಾನೆ ಅವನು? ಕಿವುಡನಿಗೆ ಯಾವ ಶಬ್ದ ಕೇಳುತ್ತೆ? ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ಜ್ಞಾನ ಅಂತ ಸಪರೇಟ್ ಆಗಿರ್ತಕ್ಕ ಒಂದು ಗುಣ ಇಲ್ಲ. ಚಾರುವಾಕರು ಏನಂತಾರೆ ಗೊತ್ತಾ? ಈಗ ನೀವು ತಾಂಬೂಲ ಹಾಕೊಂಡ್ರಿ ಬಾಯಲ್ಲಿ, ಎಲೆ ಹಸಿರು ಬಣ್ಣ, ಸುಣ್ಣ ಬಿಳಿ ಬಣ್ಣ, ನಾನು ಮೂರು ಮಾತ್ರ ಹೇಳ್ತೀನಿ. ಅಡಿಕೆ ಸ್ವಲ್ಪ ಬ್ರೌನ್, ಅಡಿಕೆ ಬ್ರೌನ್ ಅಲ್ಲಿದೆ, ಸುಣ್ಣ ವೈಟ್ ಕಲರ್ ಅಲ್ಲಿದೆ, ಎಲೆ ಗ್ರೀನ್ ಕಲರ್ ಅಲ್ಲಿದೆ. ಅದೆರಡೂ ಮಿಕ್ಸ್ ಮಾಡ್ಕೊಂಡು ಬಾಯಲ್ಲಿ ಹಾಕೊಂಡು ಆಗಿದಾಗ ಯಾವ ಬಣ್ಣ ಬರುತ್ತೆ? ಕೆಂಪು ಬಣ್ಣ ಬರುತ್ತೆ. ಬರುತ್ತೋ ಇಲ್ವಾ? ಎಲೆಯ ಗುಣವೇ ಬೇರೆ, ಅಡಿಕೆಯ ಗುಣವೇ ಬೇರೆ, ಸುಣ್ಣದ ಗುಣವೇ ಬೇರೆ. ಬಟ್ ಆ ಮೂರು ಮಿಕ್ಸ್ ಬಾಯಲ್ಲಿ ಚರ್ನ್ ಮಾಡಿದಾಗ, ಬಾಯಲ್ಲಿ ಅಗದಾಗ ಒಂದು ಹೊಸ ಗುಣ ಉತ್ಪತ್ತಿ ಆಯ್ತು, ಕೆಂಪು ಅಂತ ಒಂದು. ಹಾಗೆ ಶಬ್ದ ಸ್ಪರ್ಶ ರೂಪರಸಗಂಧಗಳಿಗೆ ಡಿಫರೆಂಟ್ ಆಗಿ ಬೇರೆ ಬೇರೆ ಕ್ವಾಲಿಟೀಸ್ ಇದ್ರೂ ಕೂಡ ಅದೆಲ್ಲ ಒಂದೇ ಶರೀರದಲ್ಲಿ ಒಂದು ಗುಂಪಾಗಿ ಸೇರಿದಾಗ ಜ್ಞಾನ ಅಂತ ಗುಣ ಬರಬಹುದು. ಜೀವನ್ ಯಾಕೆ ಒಪ್ಬೇಕು ನಾವು? ಅಂದ್ರೆ ವಿಚಿತ್ರವಾದ ವೈಭವಗಳು ನಮ್ಮಲ್ಲಿ, ಅದ್ಭುತವಾದ ವಿಷಯಗಳಿದೆಲ್ಲ. ಅದಕ್ಕೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಇಲ್ಲಿ ಕೇಳಿ, ಮತ್ತೆ ಬಿಡಿಸಿ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಕೇಳಿದ ರೆಕಾರ್ಡಿಂಗ್ ಅಲ್ಲಾದ್ರೂ ಮತ್ತೆ ಕೇಳಿ, ಬಿಡಬೇಡಿ. ಒಳ್ಳೆ ಅವಕಾಶ, ಗೀತಾರ್ಥ ಚಿಂತನೆಯನ್ನ ಮಾಡೋ ಅವಕಾಶ ಸುಲಭಕ್ಕೆ ಸಿಗೋದಿಲ್ಲ. ಶಬ್ದಸ್ಪರ್ಶ ರೂಪರಸಗಂಧಗಳಿಗೆ ಪ್ರತ್ಯೇಕವಾಗಿ ಒಂದೊಂದು ಗುಣಗಳಿದೆ. ಆದ್ರೆ ನಾವು ವೀಳ್ಯದೆಲೆ, ಅಡಿಕೆ, ಸುಣ್ಣ ಎಲ್ಲ ಹಾಕೊಂಡ ಕೆಂಪಣ್ಣ ಬರುತ್ತಲ್ಲ, ಕೆಂಪು ವೀಳ್ಯದೆಲೆ, ಅಡಿಕೆ, ಸುಣ್ಣ ಎಲ್ಲೂ ಇಲ್ಲ. ಬಟ್ ಮೂರು ಸೇರಿದಾಗ ಕೆಂಪಾಯ್ತು. ಹಾಗೆ ನಮ್ಮ ಶರೀರದಲ್ಲಿ ಜೀವ ಇಲ್ಲ. ಈ ಶರೀರದಲ್ಲಿ ಪಂಚಭೂತಗಳು ಒಟ್ಟಿಗೆ ಕೆಮಿಕಲ್ ರಿಯಾಕ್ಷನ್ ಆಗೋಯ್ತು. ಅವಾಗ ಜ್ಞಾನ ಅನ್ನುವಂತಹ ಗುಣ ಔಟ್ಪುಟ್ ಆಗಿ ಹೊರಗೆ ಬಂತು ಅಂತ ಏನಾದ್ರೂ ತಾರ್ಕಿಕರಂದ್ರೆ, ಸ್ವಾಮಿ ಅಂತಾನೆ ಧೀರಸ್ತತ್ರ ನ ಮುಹ್ಯತಿ. ಈ ನಿಮ್ಮ ಆಟಗಳೆಲ್ಲ ಬುದ್ಧಿವಂತರ ಹತ್ರ ನಡೆಯೋದಿಲ್ಲ ಚಾರ್ವಾಕ ಅಂತಾನೆ ಸ್ವಾಮಿ ಕೃಷ್ಣ. ಜ್ಞಾನ ಬರ್ಬೇಕಲ್ಲ, ಜ್ಞಾನದ ಫೀಲ್ ಆಗ್ಬೇಕಲ್ಲ. ದೇಹಕ್ಕೆ ಬರಲ್ಲ. ಯಾಕೆ ಅಂದ್ರೆ ದೇಹ ಜಡ, ಜಡವಾದದ್ದು ಜ್ಞಾನಕ್ಕೆ ಆಶ್ರಯವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವಾಗ ನಾವೊಂದ್ ಚೇರ್ ಮೇಲೆ ಕೂತ್ಕೊಂಡು ಪಾಠ ಮಾಡ್ತೀನಿ, ನಾನು ನನ್ನ ಮೇಲೆ ಮರುತಾ ಕೂತ್ಕೊಂಡು ಭಗವದ್ಗೀತೆ ಪಾಠ ಮಾಡ್ತಾ ಇದ್ದಾನೆ ಅನ್ನೋ ಜ್ಞಾನ ಚೇರಿಗೆ ಗೊತ್ತಾಗುತ್ತಾ? ತಲೆ ದಿಂಬನ್ನ ನಾನು ಕಾಲು ಕೆಳಗೆ ಇಟ್ಕೊಂಡು ಕೂತ್ಕೊಂಡ್ರೆ ನನ್ನ ಮೇಲೆ ಅವನು ಕಾಲಿಟ್ಟಿದ್ದಾನೆ, ನಾನು ಹೊಡಿಬೇಕು ಅವನಿಗೆ, ಆ ಜ್ಞಾನ ಬರುತ್ತಾ ತಲೆ ದಿಂಬಿಗೆ? ಇಲ್ಲ. ಜ್ಞಾನಕ್ಕೆ ಆಶ್ರಯ ಅನ್ನೋದು ಇಲ್ಲಿವ ಸ್ವರೂಪದಲ್ಲೇ ಇಲ್ಲ ಜಡಕ್ಕೆ. ಇನ್ನು ಅಂತಃಕರಣ ಅಂದ್ರು, ಇಂದ್ರಿಯಗಳು ಅಂದ್ರು, ಅದೆಲ್ಲ ಜ್ಞಾನಕ್ಕೆ ಸಾಧನ. ಥ್ರೂ ಇಂದ್ರಿಯಗಳು, ಥ್ರೂ ಅಂತಃಕರಣ ಜ್ಞಾನ ಬರುತ್ತೆ. ಅದೇ ಜ್ಞಾನ ಅಲ್ಲ, ಅದು ಜ್ಞಾನಕ್ಕೆ ಆಶ್ರಯ ಅಲ್ಲ. ಅಂತಃಕರಣ, ಇಂದ್ರಿಯಗಳು ಅದು ಜ್ಞಾನಕ್ಕೆ ಸಾಧನ. ನೀನು ನಿನಗೆ ಅದು ಕಪ್ಪು ಬಣ್ಣದಲ್ಲಿದೆ ಅನ್ನುವ ಜ್ಞಾನ ಎಲ್ಲಿಂದ ಬಂತು ಅಂತ ನಮ್ಮನ್ನ ಯಾರಾದ್ರೂ ಕೇಳಿದ್ರೆ, ನನ್ನ ಕಣ್ಣು ಚಕ್ಷುರೇಂದ್ರಿಯ ಆ ಪದಾರ್ಥ ನೋಡ್ತು, ನೋಡಿದ್ದು ಅಂತಃಕರಣಕ್ಕೆ, ಮನಸ್ಸಿಗೆ ಕನೆಕ್ಟ್ ಆಯ್ತು. ಓ, ಅಲ್ಲೊಂದು ಕಪ್ಪು ಬಣ್ಣ ಇದೆ, ಅಲ್ಲಿ ನಮ್ಮವರಿದ್ದಾರೆ, ಇಲ್ಲಿ ಬೇರೆಯವರಿದ್ದಾರೆ, ಅಲ್ಲಿ ಇನ್ಯಾರೋ ಇದ್ದಾರೆ ಅನ್ನುವ ಕನೆಕ್ಟಿವಿಟಿ. ಇಂದ್ರಿಯಗಳು, ಅಂತಃಕರಣ, ಅವುಗಳ ಮೂಲಕ ಜೀವನಿಗೆ ಬರುತ್ತೆ. ಇಂದ್ರಿಯವೇ ಜ್ಞಾನಕ್ಕೆ ಆಶ್ರಯ ಅಲ್ಲ. ಜ್ಞಾನಕ್ಕೆ ಆಶ್ರಯನಾದವನು ಜೀವ. ಅದ್ಭುತ.
ದೇಹ ಜಡ ಆದ್ದರಿಂದ ಅದಕ್ಕೆ ಹೊಡೆಯಲಿ ಬಡಿಯಲಿ ಕಿತ್ತಾಕ್ಲಿ ಹರಿದಾಕ್ಲಿ ಯಾವ ಜ್ಞಾನವೂ ಇಲ್ಲ ಅದಕ್ಕೆ. ಇಂದ್ರಿಯಕ್ಕೆ ಬರಲಿ ಜ್ಞಾನ ಅಂದ್ರೆ ಜ್ಞಾನಕ್ಕೆ ಕಾರಣವಾದದ್ದು ಇಂದ್ರಿಯ. ಕಿವಿಯ ಮೂಲಕ ಶಬ್ದ ಒಳಗೆ ಬಂದು ನಮಗೆ ಒಳಗೆ ಹೋಯ್ತು. ನಮ್ಗೆ ಇವಾಗ ಭಗವದ್ಗೀತೆಯ ಜ್ಞಾನ ಸ್ವಲ್ಪ ಆದ್ರೂ ಬರಲಿಕ್ಕೆ ಕಾರಣ ಯಾವುದು? ಕಿವಿ. ಬರೀ ಕಿವಿ ಇದ್ರೆ ಬರಲ್ಲ, ಶ್ರೋತ್ರೇಂದ್ರಿಯಕ್ಕೂ ಅಂತಃಕರಣಕ್ಕೂ ಕನೆಕ್ಷನ್ ಇರಬೇಕು. ಅಯ್ಯೋ ಯಾರೋ ಮಹಾಭಾರತ ಪಾಠ ಅಂತ ಕೂತ್ರೆ ಭಗವದ್ಗೀತೆ ವೇದಾಂತ ಪಿಟೀಲ್ ಕೂಯ್ತಾ ಇದ್ದಾನಲ್ಲಪ್ಪ ಇವನು ಅಂತ ಅಂದುಕೊಂಡು ಸುಮ್ಮನೆ ಕೂತಿದ್ರೆ ಏನು 1,000,000 ವರ್ಷ ನಾನು ಗೀತೆ ಹೇಳಿದ್ರು ಅರ್ಥ ಆಗಲ್ಲ. ಅಂತಃಕರಣ ಮನಸ್ಸು ಕಿವಿ ಶ್ರೋತೇಂದ್ರಿಯ ಎರಡು ಪರಸ್ಪರ ಚೆನ್ನಾಗಿ ಕನೆಕ್ಷನ್ ಇದ್ದಾಗ ಮಾತ್ರ ಜ್ಞಾನ ಬರುತ್ತೆ. ಮತ್ತೆ ಹೇಳ್ತೀನಿ, ಜ್ಞಾನ ಬರುತ್ತೆ. ಯಾರಿಗೆ ಜ್ಞಾನ ಬರುತ್ತೆ? ಅಂತಃಕರಣಕ್ಕೆ ಬರಲ್ಲ ಜ್ಞಾನ, ಕಿವಿಗೆ ಬರಲ್ಲ. ಕಿವಿಯ ಮೂಲಕ ಅಂತಃಕರಣದ ಮೂಲಕ ನಾನು ಜ್ಞಾನವನ್ನು ಪಡೆಯೋದು. ನಾನು ಅಂದ್ರೆ ಯಾರು? ನಾ ಅಂತಃಕರಣ ಅಲ್ಲ. ನಾನು ಅಂದ್ರೆ ಯಾರು? ನಾನು ಇಂದ್ರಿಯಗಳಲ್ಲ. ನಾನು ಅಂದ್ರೆ ಯಾರು? ನಾನು ದೇಹ ಅಲ್ಲ. ನೀನು ದೇಹ ಅಲ್ಲ, ನೀ ಇಂದ್ರಿಯ ಅಲ್ಲ, ನೀ ಅಂತಃಕರಣ ಅಲ್ಲ. ಮತ್ ನೀನ್ ಯಾರು? ಈ ಮೂರಕ್ಕಿಂತ ಭಿನ್ನನಾಗಿರತಕ್ಕಂತ ಯಾವನ ಒಬ್ಬನ, ಆ ಯಾವನ ಒಬ್ಬನನ್ನೇ ಜೀವ, ಆತ್ಮ, ಚೇತನ ಅಂತ ಕರೆಯೋದು. ಅದಕ್ಕೆ ಚಾರ್ವಾಕರಂತಾರೆ, ಮತ್ತೆ ಎಲೆ ಅಡಿಕೆ ಇತ್ಯಾದಿ ಕೆಂಪು ಬಣ್ಣ ಬಂತಲ್ಲ ಅಂದ್ರೆ ನಮ್ಮ ಶಾಸ್ತ್ರದ ಸೂಕ್ಷ್ಮ ಏನು ಗೊತ್ತಾ? ಮೂರರಲ್ಲಿ ಯಾವುದರಲ್ಲಿ ಸೂಕ್ಷ್ಮವಾದ ಕೆಂಪು ಬಣ್ಣ ಅಡಗಿ ಸೇರ್ಕೊಂಡಿದೆ. ಒಂದ ಎಲೆಯಲ್ಲಿದೆ, ಒಂದ ಸುಣ್ಣದಲ್ಲಿದೆ, ಒಂದ ಅಡಕೆ ಒಳಗಿದೆ. ಎಲ್ಲೋ ಒಂದು ಕಡೆ ಕೆಂಪು ಬಣ್ಣದ ಪಾರ್ಟಿಕಲ್ಸ್, ಪರಮಾಣುಗಳು, ಕೆಂಪು ಬಣ್ಣದ ಪರಮಾಣು ಕಣಗಳು ಸೂಕ್ಷ್ಮ ಸೇರಿಕೊಂಡಿದೆ, ಅದು ಅಭಿವ್ಯಕ್ತವಾಯಿತು ಅಂತ ಸಮರ್ಥನೆ ಮಾಡಬೇಕು. ಬಿಟ್ರೆ ಜಡವಾದ ಈ ಮೂರು ಪದಾರ್ಥಗಳು ಸೇರಿ ಹೊಸ ಕೆಂಪು ಬಣ್ಣ ಸೃಷ್ಟಿ ಮಾಡಿತು ಅಂದ್ರೆ ಜಡಕ್ಕೆ ಸೃಷ್ಟಿ ಮಾಡುವ ಸಾಮರ್ಥ್ಯವೇ ಇಲ್ಲ. ಆದ್ದರಿಂದ ಜಡವಾಗಿರತಕ್ಕಂತ ದೇಹವಾಗ್ಲಿ, ಇಂದ್ರಿಯಗಳಾಗ್ಲಿ, ಅಂತಃಕರಣಗಳಾಗ್ಲಿ, ಇದು ಯಾವುದು ಕೂಡ ಜ್ಞಾನವನ್ನ ಪಡೆಯೋದಿಲ್ಲ. ಜೀವನಿಗೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧನ ಆಗುತ್ತೆ. ಆದ್ದರಿಂದ ಕೃಷ್ಣ ಅಂದ, ಈ ದೇಹ ಬರೋದು ದೇಹ ಹೋಗೋದು ಯಾರಿಗೆ ಮೋಹ ಇಲ್ಲ ಅಂದ್ರೆ ಧೀರನಾದ ವ್ಯಕ್ತಿಗೆ ಮೋಹ ಇಲ್ಲ. ಧೀರಸ್ತತ್ರನ ಮುಹ್ಯತಿ. ವಿವೇಕಿಗೆ ಶುದ್ಧ ಇದ ತರ್ಕ ಇದೆಲ್ಲ ಒಳ್ಳೆ ಸದ್ಯುಕ್ತಿಗಳಿಂದ ಸತ್ತರ್ಕಗಳಿಂದ ಶುದ್ಧವಾದ ಆಲೋಚನಾ ಕ್ರಮದಲ್ಲಿ ನಾವು ವಿಚಾರ ಮಾಡಿದಾಗ ದೇಹ ಇಂದ್ರಿಯ ಅಂತಃಕರಣಗಳಿಗಿಂತ ಭಿನ್ನನಾದ ಅನಾನಿತ್ಯನಾದ ನೂರಾರು ದೇಹದಲ್ಲಿ ಸಂಚಾರ ಮಾಡಿದ ಅನುಭವಯುಕ್ತವಾದ ಸಂಸ್ಕಾರದಿಂದ ಕೂಡಿದ ಜೀವ ಒಬ್ಬ ಇದ್ದಾನೆ ಅನ್ನೋದನ್ನ ಅನುಸಂಧಾನ ಮಾಡಬೇಕು. ಆ ಜೀವನಿಗೆ ಯಾವ ಕಾಲಕ್ಕೂ ನಾಶವೇ ಇಲ್ಲ ಅನ್ನೋದು ಪರಮ ಸತ್ಯ ಅನ್ನೋದು ಗೊತ್ತಾದಾಗ ಯುದ್ಧ ಮಾಡಿ ಸಾಯಿಸ್ಬಿಡ್ತೀನಿ ಅನ್ನೋ ದುಃಖಕ್ಕೆ ಅವಕಾಶ ಇಲ್ಲ. ಅಯ್ಯಯ್ಯೋ ಸತ್ತು ಹೋಗ್ತಾರಲ್ಲ ಅಂತ ಅಳ್ಳಿಕ್ಕೆ ಅವಕಾಶವೂ ಇಲ್ಲ. ಯಾಕೆ? ಜೀವನಿಗೆ ನಾಶ ಇಲ್ಲ. ದೇಹ ನಾಶವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಯ್ಯ ತಡಿತೇನೋ? ಯುದ್ಧ ಮಾಡದೆ ಬಾಣ ಬಿಡದೆ ಕೂತ್ರು ಸಾಯ್ಲೇಬೇಕು ಅಷ್ಟೇ. ಯಾಕಯ್ಯ ಟೆನ್ಷನ್ ಮಾಡ್ಕೊಂತೀಯ? ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಸ್ವಾಮಿ. ಅರ್ಜುನ ಅಂದ, ಸರಿ ಕಣಯ್ಯ ಕೃಷ್ಣ, ನೀ ಹೇಳಿದ್ದೆಲ್ಲ ಸರಿ. ನೀನ್ ಹೇಳಿದ್ದನ್ನ ನಾನು ಇಲ್ಲ ಅಂತ ನಾನು ರಿಜೆಕ್ಟ್ ಮಾಡ್ತಾ ಇಲ್ಲ. ಆತ್ಮನಿಗೆ ನಾಶ ಇಲ್ಲ. ದೇಹ ನಾಶವನ್ನ ತಡಿಲಿಕ್ಕೆ ಸಾಧ್ಯವಿಲ್ಲ.
ಆತ್ಮನಿಗೆ ಖಂಡಿತವಾಗ್ಲೂ ನಾಶ ಇಲ್ಲ. ನೀ ಹೇಳಿದ 100% ಸರಿ. ದೇಹ ನಾಶ ಆಗ್ಬಿಟ್ರೆ ಹೊಸ ದೇಹ ಬರುತ್ತೆ, ಅದು ಸರಿ. ಆದ್ರಿಂದ ಅವರಿಗೆ ಅಯ್ಯಯ್ಯೋ ಬಂಧುಗಳು ಹೋಗ್ಬಿಡ್ತಾರೆ, ದೇಹ ಬಿದ್ದು ಹೋಗುತ್ತೆ ಅಂತ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ, ಅದು ಸರಿ. ನಾನ್ ಯುದ್ಧ ಮಾಡಲ್ಲ ಅಂತ ಹೇಳ್ತಿರೋದ್ ಯಾಕೆ ಗೊತ್ತಾ? ಈ ಭೀಷ್ಮ ಅನ್ನುವಂತಹ ದೇಹ ಇನ್ಯಾವತ್ತೂ ಬರಲ್ವಲ್ಲ ಜೀವಕ್ಕೆ. ಇವಾಗ ನಾನು ಬಾಣ ಬಿಟ್ಟು ಸಾಯಿಸ್ಬಿಟ್ಟೆ, ಭೀಷ್ಮಾಚಾರ್ಯ ಸತ್ತೋದ್ರು. ನಾಳೆ ಬೆಳಗ್ಗೆಯಿಂದ ಭೀಷ್ಮ ದೇಹಕ್ಕೆ ಇನ್ಯಾವುದು ಹೊಸ ಶರೀರ ಬಂದು ಕೂತ್ಕೊಂತು. ಅವಾಗ ನಾನು ತಾತ ಚೆನ್ನಾಗಿದ್ದೀರಾ ಅಂತ ನಾನು ಮಾತಾಡ್ಸಕ್ಕಾಗತ್ತ ಅವ್ರನ್ನ? ನಿನ್ನ ತಾತ ನಿನ್ ಕಡೆ ಮೇಲೆ ಕೂತ್ಕೊಳ್ತೀನಿ ಅಂತ ಹೇಳಕ್ಕಾಗತ್ತಾ? ದ್ರೋಣಾಚಾರ್ಯರನ್ನ ನಾನು ಸಾಯಿಸ್ಬಿಟ್ಟೆ. ಈಗ ದ್ರೋಣ ಅನ್ನುವಂತಹ ಜೀವಕ್ಕೆ ಬೇರೆ ಇನ್ಯಾವುದೋ ಶರೀರ ಬಂತು. ಆ ಶರೀರ ತಗೋಬಿಟ್ಟು ಗುರುಗಳೇ ನೀವು ನಂಗೆ ಯುದ್ಧ ಮಾಡೋದು ಹೆಂಗೆ ಅಂತ ಪಾಠ ಮಾಡಿದ್ರೆ ನಮಸ್ಕಾರ ನಿಮ್ಗೆ ಅಂತ ಹೇಳಕ್ಕಾಗತ್ತ ನಾನು? ಅವರು ಸತ್ತರೆ ನನಗೆ ದುಃಖ ಬರುತ್ತೆ, ಸುಖ ಹೋಗಿಬಿಡುತ್ತೆ. ಆ ಭೀಷ್ಮರ ದೇಹವನ್ನ ಮುಟ್ಟೋದು, ಆ ಭೀಷ್ಮರ ಜೊತೆಯಲ್ಲಿ ಮಾತಾಡೋದು, ಭೀಷ್ಮರ ದೇಹವನ್ನ ನೋಡೋದು, ಆ ಅಜ್ಜ ತಾತ ಅಂತ ಭೀಷ್ಮರನ್ ಕರೆಯೋದು, ಅವರ ಶರೀರ ನೋಡೋದು, ದರ್ಶನ, ಸ್ಪರ್ಶನ, ಸಂಭಾಷಣ. ನೀ ಹೇಳಿದ ವೇದಾಂತ ಎಲ್ಲ ಕರೆಕ್ಟೇ ಕೃಷ್ಣ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 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 ಆ ದೊಡ್ಡವರ ದೇಹದ ಜೊತೆಗಿನ ಸಂಪರ್ಕ, ದರ್ಶನ, ಅವ್ರನ್ನ ಮುಟ್ಟೋದು, ಅವ್ರ ಜೊತೆ ಮಾತಾಡೋದು, ಆ ಬಾಂಧವ್ಯ, ಪ್ರೀತಿ ಎಲ್ಲ ಹೊರಟೋಗುತ್ತಲ್ಲ. ಸುಖ ಹೊರಟೋಯ್ತು ನನಗೆ. ಅವರ ದೇಹ ನೋಡ್ಲಿಕ್ಕಾಗೋದಿಲ್ಲ, ಮುಟ್ಲಿಕ್ಕಾಗೋದಿಲ್ಲ, ಮಾತಾಡ್ಲಿಕ್ಕಾಗೋದಿಲ್ಲ, ಸುಖ ಹೋಯ್ತು. ನಾನು ಬಾಣ ಬಿಟ್ಟೆ, ಭೀಷ್ಮರ ಕೈ ಕತ್ತರಿಸೋಯ್ತು, ಛೇದ ಭೇದಗಳಾಗೋಯ್ತು ಅವರ ದೇಹದಲ್ಲಿ. ಎಷ್ಟು ಚೆನ್ನಾಗಿತ್ತು ಆ ಶರೀರ. ಬಾಣದಿಂದ ರಕ್ತವನ್ನೆಲ್ಲ ಸೋಸಿಕೊಂಡು ತಲೆ, ಕೈ, ಕಣ್ಣು, ಕಾಲೆ, ಹೊಟ್ಟೆ ಗಿಟ್ಟೆ ಎಲ್ಲದಕ್ಕೂ ಬಾಣ ಚುಚ್ಕೊಂಡು ವಿಕಾರವಾಗಿ ಬಿದ್ದು ಹೋಗಿದೆ ಯುದ್ಧ ಭೂಮಿಯಲ್ಲಿ ಅನ್ನೋದು ನೋಡಿದಾಗ ದುಃಖ ಬರಲ್ವಾ? ವಿಕಾರವಾದ ಯುದ್ಧ ಭೂಮಿಯಲ್ಲಿ ಬಾಣದ ಏಟನ್ನ ತಿಂದ ಭೀಷ್ಮಾದಿಗಳ ಶರೀರ ನೋಡಿ ದುಃಖ ಬರುತ್ತೆ. ಅವರು ಹೋಗಿಬಿಟ್ರೆ ದರ್ಶನ ಇಲ್ಲ, ಸ್ಪರ್ಶನ ಇಲ್ಲ, ಸಂಭಾಷಣೆ ಇಲ್ಲ, ಸುಖ ಹೋಗುತ್ತೆ. ಇದಕ್ ನಾನ್ ದುಃಖ ಪಡ್ತಾ ಇರೋದು ಯುದ್ಧ ಮಾಡಲ್ಲ ಅಂತ. ಇದಕ್ಕೋಸ್ಕರ ನಾನು ಅಳ್ತಾ ಇರೋದು ಅಂದ್ರೆ ಕೃಷ್ಣ ಅಂದ, ಸಿಕ್ಕಾಕೊಂಡೆ ಮಗನೇ. ತಪ್ಪು ಯಾರದ್ದು? ನಿಂದು. ನಿನ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಇವಾಗ ಅಂದ್ರೆ, ಅವರು ನನ್ನ ತಾತ, ಇವರು ನನ್ನ ಗುರುಗಳು, ಇವನು ನನ್ನ ಮಗ, ನನ್ನ ಅಪ್ಪ, ನನ್ನ ಚಿಕ್ಕಪ್ಪ, ನನ್ನ ಅಣ್ಣ, ನನ್ನ ನನ್ನ ದೇ ಬಿಲಾಂಗ್ಸ್ ಟು ಮೀ ಅಲ್ಲ, ದೇ ಬಿಲಾಂಗ್ಸ್ ಟು ಮೀ ಓನ್ಲಿ. ಅದು ಮಾತ್ರ ಅಲ್ಲ, ನಾನು ಅವರಿಗೆ ಸೇರಿದವನು. ಇದನ್ನ ಒಂದು ಸ್ಪೆಸಿಫಿಕ್ ವರ್ಡ್ ಕೊಡ್ತಾನೆ ಇದಕ್ಕೆ, ಯೂನಿಕ್ ಆಗಿ. ಅಭಿಮಾನ. ನಿನಗೆ ದುಃಖ ಯಾಕೆ? ನನ್ನವರು ಅನ್ನುವ ಅಭಿಮಾನ ಇರೋದ್ರಿಂದ ನಿನಗೆ ದುಃಖ ಬರ್ತಾ ಇರೋದು. ಈಗ ಅಭಿಮಾನ ಬಿಟ್ಟು ನೋಡು ಒಂದ್ಸಲ. ಒಂದು ಸಲ ಅಭಿಮಾನವನ್ನ ಬಿಟ್ಟು ಪ್ರಪಂಚವನ್ನ ನೋಡ್ಲಿಕ್ಕೆ ಟ್ರೈ ಮಾಡು. ಸುಖ ದುಃಖ ಆಗ್ಬಿಟ್ರೆ ನನ್ನ ಹತ್ರ ಬಂದು ಕೇಳು, ನಾನು ಮತ್ತೆ ಉತ್ತರ ಕೊಡ್ತೀನಿ ನಿನಗೆ ಅಂತ ಕೃಷ್ಣ ಸುಂದರವಾಗಿ ಹೇಳ್ತಾನೆ. ಮಾತ್ರ ಸ್ಪರ್ಶ ಸ್ಪೃ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ. ಅದ್ಭುತವಾದ ಅನುಸಂಧಾನ ಸ್ವಾಮಿ ಕೊಡುವಂಥದ್ದು. ಅಭಿಮಾನ ಬಿಡಬೇಕು, ಅಭಿಮಾನ ತ್ಯಾಗ ಮಾಡಬೇಕು. ಅಭಿಮಾನ ತ್ಯಾಗ ಮಾಡಿದಾಗ ಮಾತ್ರವೇ ಸಾಧನ ಅನ್ನುವ ದೊಡ್ಡ ವಿಷಯವನ್ನ ಸ್ವಾಮಿ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ, ಇವತ್ತಿನ ಗೀತಾರ್ಥ ಚಿಂತನೆಯಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೇ ಎಂಬುದಾಗಿ ಭಗವಂತ ಹೇಳಿದ ವಿಷಯದ ಯಥಾಮತಿಯಾದ ನಿರೂಪಣೆಯನ್ನ ಮಾಡುವಂತಹ ಪ್ರಯತ್ನ ಮಾಡಿತ್ತು. ಇದರಿಂದ ಸರ್ವೋತ್ತಮನಾದ ಭಗವಂತ ಸುಪ್ರೀತನಾಗಲಿ ಅಂತ ಇನ್ನೊಂದ್ಸಲ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾ
ನಾನು ಮಂತ್ರಾಲಯದಲ್ಲಿ ಬಂದು 6 ದಿನ ಇರ್ತೀನಿ, 6 ದಿನವೂ ಪಾಠ ಮಾಡ್ಬಿಡೋಣ ಅನ್ಕೊಂಡ್ ಬಂದೆ. ನಿನ್ನೆ ಮೊನ್ನೆ ಎಲ್ಲ ಊಟ ಆದಾಗ್ಲೇ 3:45 4 ಗಂಟೆ ಆಗೋಯ್ತು ಮಧ್ಯಾಹ್ನ. ಆದ್ದರಿಂದ ಆಯ್ತು, ಗುರುರಾಜರ ಸನ್ನಿಧಾನದಲ್ಲಿ ಗೀತಾರ್ಥ ಚಿಂತನೆ ಮಾಡೋದೇ ಬಹಳ ವಿಶೇಷ. ಗೀತಾ ವಿವೃತ್ತಿಯನ್ನ ಬರೆದ ಮಂತ್ರಾಲಯ ಪ್ರಭುಗಳು, ಅವರ ಸನ್ನಿಧಾನದಲ್ಲಿ ಗೀತಾ ವಿವೃತ್ತಿಯನ್ನು ಇಟ್ಕೊಂಡು ನಾನು ಪಾಠ ಮಾಡ್ತಿರೋದ್ರಿಂದ ಗುರುವಂತರ್ಗತನಾದಂತಹ ಪ್ರಾಣಸ್ಥ ವೇದವ್ಯಾಸ ಕೃಷ್ಣ ಸುಪ್ರೀತನಾಗಿ ನಮ್ಮೆಲ್ಲರಿಗೂ ವಿಶಿಷ್ಟವಾದಂತಹ ತತ್ವಜ್ಞಾನ ಕೊಡ್ಲಿ ಅಂತ ಇನ್ನೊಂದ್ಸಲ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಗೀತಾರ್ಥ ಚಿಂತನೆ ಮುಗಿಸ್ತಾ ಇದ್ದೇನೆ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು, ಗೊತ್ತಿದ್ರೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು. Thank you.